ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನ ಕಮೆಂಟ್ಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಕಂಪನಿ ಲಾ ಬಗ್ಗೆ ಪ್ರಾಬ್ಲಮ್ ಅನಾಲಿಸಿಸ್ ಮಾಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಆದರೆ ನನಗೆ ಸಮಯದ ಅಭಾವದಿಂದ ಎಲ್ಲವನ್ನೂ ಈ ಕನಿಷ್ಠ ದಿನಗಳಲ್ಲಿ ಅಂದರೆ ಕಡಿಮೆ ದಿನಗಳಲ್ಲಿ ಮಾಡಲಿಕ್ಕೆ ಅಸಾಧ್ಯ. ಆದಾಗ್ಯೂ ನಿನ್ನೆ ನಾನು ಎವಿಡೆನ್ಸ್ ಆ್ಯಕ್ಟ್ನ ಪ್ರಾಬ್ಲಮ್ಗಳನ್ನ ಮಾಡಬೇಕಿತ್ತು. ಅದು ಮಾಡಿದ್ರಿಂದ ಒಂದು ಸಮಯ ಸಿಕ್ತು ಅಂಥೇಳಿ ಬೆಳಗಿನಿಂದ ಇಲ್ಲಿಯವರೆಗೆ ನಾನು ಈ ಕಂಪನಿ ಲಾಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ವಿಮರ್ಶೆಯನ್ನು ನಾನು ಸ್ಟಡಿ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸಾಧ್ಯ ಆದಷ್ಟು ಸಮಸ್ಯೆಗಳನ್ನು ಅಂದರೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಯ ಸಮಸ್ಯೆಗಳನ್ನು ನಾನು ರಿಸಾಲ್ವ್ ಮಾಡಿದ್ದೀನಿ. ಒಂದು ಪ್ರಾಬ್ಲಮ್ ಬಗ್ಗೆ ನನಗೆ ಅಥೆಂಟಿಸಿಟಿ ಸಿಕ್ಕಿಲ್ಲ, ಅದನ್ನು ಕೊನೆಗೆ ಹೇಳ್ತೀನಿ. ಆದ್ದರಿಂದ ಅದು ಒಂದನ್ನು ಹೊರತುಪಡಿಸಿ ಎಲ್ಲ ಸಮಸ್ಯೆಗಳನ್ನು ಹಿಂದೆ ಇದ್ದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಎಲ್ಲ ಸಮಸ್ಯೆಗಳ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ನಾನಿವತ್ತು ಬಂದಿದ್ದೀನಿ. ರೈಟ್. ಆದರೆ ಈ ಸಮಸ್ಯೆಗಳನ್ನು ನೀವು ಕಂಪನಿ ಲಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಕೇವಲ ನಾನು ಹೇಳಿದಂತಹ ಈ ಒಂದಿಷ್ಟು ವಿವರಣೆಗಳಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗೋದಿಲ್ಲ. ಕಂಪನಿ ಲಾ ಈಸ್ ಎ ವೆರಿ ವಾಸ್ಟ್ ಲಾ ಆ್ಯಂಡ್ ವೆರಿ ಯೂಸ್ಫುಲ್ ಲಾ ಆ್ಯಂಡ್ ಲಾ ಆಫ್ ದ ಡೇ. ಇವತ್ತಿನ ದಿವಸ ಕಾರ್ಪೊರೇಟ್ ಯುಗದಲ್ಲಿ ಕಂಪನಿ ಕಾನೂನು ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಒನ್ ಹೂ ಈಸ್ ಎಕ್ಸ್ಪರ್ಟ್ ಇನ್ ದ ಕಂಪನಿ ಲಾ. ದೇರ್ ಆರ್ 2 laws and those 2 laws, if I want to refer, one is company law, another is investment law, and the third one is contract law. Today the whole world is on this. ಈ 3 ಕಾನೂನುಗಳ ಮೇಲೆ ದಿ ಎಕಾನಮಿ ಆಫ್ ದ ವರ್ಲ್ಡ್, ಡೆವಲಪ್ಮೆಂಟ್ ಇದೆಲ್ಲ ನಿಂತ್ಕೊಂಡಿದೆ. ಆದ್ದರಿಂದ ಇವುಗಳ ಅಭ್ಯಾಸ ಮಾಡುವುದು ಅಥವಾ ಇವುಗಳ ಬಗ್ಗೆ ಪರಿಪೂರ್ಣ ಜ್ಞಾನ ಇರುವುದು ಬಹಳ ಮುಖ್ಯವಾದಂಥದ್ದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಕಂಪನಿ ಲಾ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡ್ತಿದ್ದೀನಿ ಅಂತಂದರೆ, ಕಂಪನಿ ಲಾನಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ MOU, AOA, ಪ್ರಾಸ್ಪೆಕ್ಟಸ್, ರೆಡ್ ಹೆಡಿಂಗ್ ಪ್ರಾಸ್ಪೆಕ್ಟಸ್, then shareholders, management, board directors, CMD, Chief Managing Director. So all these things are very important. ಇವೆಲ್ಲದರ ಬಗ್ಗೆ ನೀವು ಪರೀಕ್ಷೆಗಾಗಿ ಓದಿದಿರಿ ಅಂದ್ಕೊಳ್ತೀನಿ. ನಾಳೆ ಬಿಟ್ಟರೆ ನಾಡಿದ್ದು ನಿಮ್ಮ ಪರೀಕ್ಷೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿರೋದ್ರಿಂದ ನಾನು ಈ ಥೆರಾಟಿಕಲ್ ಕಾನ್ಸೆಪ್ಟ್ ಬಗ್ಗೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಲಾರ್ದೆ ಪ್ರಾಬ್ಲಮ್ಗಳನ್ನು ನೇರವಾಗಿ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದು ಆ ಪ್ರಾಬ್ಲಮ್ಗಳನ್ನೇ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಲ್ಲಿಗೆ ಸಂಬಂಧಪಟ್ಟಂತಹ ಥಿಯರಿನ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಪ್ರಾಬ್ಲಮ್ಸ್ ಐ ಹ್ಯಾವ್ ಟೇಕನ್. ದಿಸ್ ಈಸ್ 2026 ಪ್ರಾಬ್ಲಮ್. ನಾನು ಇಯರ್ನು ಹಾಕಿದ್ದೀನಿ. ಇದರಲ್ಲಿ ಇರ್ತಕ್ಕಂಥ ಈ ಮೊದಲನೇ ಪ್ರಾಬ್ಲಮ್ 1 ಅಂತ ತಗೊಳ್ತೀನಿ. ಇದನ್ನು P1, ಪ್ರಾಬ್ಲಮ್ 1. ಮಿಸ್ಟರ್ ಡಿ ಹ್ಯಾಡ್ subscribed the memorandum for 100 shares. ನೋಡಿ, he is a promoter ಅಂತಾರಲ್ಲಿ. Subscribed memorandum. The company was duly registered. Company was ROC ಅಂತ ಹೇಳ್ತಾರೆ. Register of Companies, ROC. Very important. The moment ROC registered a company, the company becomes a legal person. Whether he has done it legally or illegally, whatever it is, once company has come into existence, he is a legal person. But ultimately, he took only 20 shares. At the time of winding up, company asked for all 100 shares
ಫಾರ್ ಹುಯಿಚ್ ಡಿ ರೆಫ್ಯೂಜಸ್. ನೋಡಿ, ಕಂಪನಿ ಮಾಡಬೇಕಾದ್ರೆ ಒಂದು 4 ಜನ, ನೀವು ಎಸ್ಪೆಷಲಿ ಈ ಕೇಸ್ನ ಎಲ್ಲದರಲ್ಲೂ ನೀವು ಬರೀಬೋದು. ಸಾಲ್ಮಂಡ್ ವರ್ಸಸ್ ಸಾಲ್ಮಂಡ್ ಅಂತಕ್ಕಂಥ ಕೇಸು. ಆ್ಯಕ್ಚುಲಿ ಕಂಪ್ನಿ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡುವಂತಹ ಪ್ರಕರಣ ಅಂದರೆ ಸಾಲ್ಮಂಡ್ ವರ್ಸಸ್ ಸಾಲ್ಮಂಡ್. ವೆರಿ ಇಂಟ್ರೆಸ್ಟಿಂಗ್ ಕೇಸ್. ನೆನ್ಪಿಟ್ಕೊಳ್ಳಿ, ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಓನ್ ಬಿಸ್ನೆಸ್ಸಲ್ಲಿ ನೀವು ಸಾಲ ಮಾಡಿ ಸಾಲಗಾರರಾದರೆ ನಿಮ್ಮ ಆಸ್ತಿನೇ ತೆಗೆದುಕೊಂಡು ಹೋಗ್ತಾರೆ. ಕಂಪ್ನಿ ವಿಷಯದಲ್ಲಿ ಹಾಗಲ್ಲ. ಕಂಪ್ನಿಯ ಬೋರ್ಡು, ಮ್ಯಾನೇಜಿಂಗ್ ಡೈರೆಕ್ಟರು ಏನಾದರೂ ಆ ಕಂಪ್ನಿ ಹಾನಿ ಆದರೂ ಅವರ ಆಸ್ತಿ ಪಾಸ್ತಿಗಳನ್ನ ಯಾರೂ ಮುಟ್ಟೋದಿಲ್ಲ. ಯಾರು ದುಡ್ಡು ಹಾಕಿರ್ತಾರೋ ಅವ್ರ ದುಡ್ಡು ನೀರು ಪಾಲಾಗತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸಾಲ್ಮಂಡ್ ವರ್ಸಸ್ ಸಾಲ್ಮಂಡ್ ಅಂತಕ್ಕಂಥದ್ದು. ಓಕೆ, ನೌ ವಿ ಹ್ಯಾವ್ ಟು ಲೀಗಲಿ ಸಿ ದಿ ಆ್ಯಕ್ಟ್. ಇನ್ ದಿಸ್ ಕೇಸ್, ಈ ಪ್ರಕರಣದಲ್ಲಿ 2 ಸೆಕ್ಷನ್ ಕಂಪನಿ ಲಾನ. ನೋಡಿ, ಕಂಪನಿ ಲಾ ಮೊದಲು ಬೇರೆ ಇತ್ತು. ನೌ ವಿ ಹ್ಯಾವ್ ಗಾಟ್ ಎ ನ್ಯೂ ಕಂಪನಿ ಲಾ. ಕಂಪನಿ ಆ್ಯಕ್ಟ್ 2013. Company Act, I don't know whether I am correct or wrong. Let me check also. Let me check the Company Act. Company Act, yes, 2013. It is the latest act. Company Act 2013. Right? ಇಲ್ಲಿ ನಾನು 2 ಸೆಕ್ಷನ್ ಬರೆದಿದ್ದೀನಿ. ಸೆಕ್ಷನ್ 2-55 ಇದು 2(55) ಡೆಫಿನೇಷನ್ ಕ್ಲಾಸಲ್ಲಿ ಬರುತ್ತೀವಿ. ಸೆಕ್ಷನ್ 2-55 ಒಬ್ಬ ಮೆಂಬರ್ ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹೂ ಈಸ್ ಎ ಮೆಂಬರ್ ಈಸ್ ಎಕ್ಸ್ಪ್ಲೇನ್ಡ್ ಹಿಯರ್. ಸೆಕ್ಷನ್ 10 ಏನು ಹೇಳುತ್ತೆ ಅಂತಂದರೆ, ಇಫೆಕ್ಟ್ ಆಫ್ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್. ನಾನು ಹೇಳಿದ್ನಲ್ವಾ, there is a concept called MOU and AOA. MOU is for the whole world. The moment a company is registered, this MOU is a public document. Both are public document for that matter. MOU is a memorandum of understanding. ನಾನು ಏನು ಬಿಸ್ನೆಸ್ ಮಾಡ್ತೀನಿ, ದೇಶಗಳೇನು ಅನ್ನೋದು ಎಲ್ಲವನ್ನು ಇದರಲ್ಲಿ ಬರೆಯಲಾಗಿರುತ್ತೆ. ಮತ್ತು ಇದಕ್ಕೆ ಆ ಪ್ರೊಮೋಟರ್ಸ್ ಬೈಂಡಿಂಗ್ ಆಗಿರ್ತಾರೆ. ಪ್ರೊಮೋಟರ್ಸ್ ಯಾರೋ ಆ ಕಂಪನಿಯನ್ನು ಹುಟ್ಟು ಹಾಕ್ತಾರಲ್ಲ, ಅವರು ಅದಕ್ಕೆ ಬೈಂಡಿಂಗ್ ಆಗಿರ್ತಾರೆ. ಸಬ್ಜೆಕ್ಟ್ ಟು ದ ಪ್ರೊವಿಷನ್ಸ್ ಆಫ್ ದಿಸ್ ಆ್ಯಕ್ಟ್, ಮೆಮೊರಾಂಡಮ್ ಆಫ್ ಆ್ಯಂಡ್ ಆರ್ಟಿಕಲ್ಸ್ ಶಾಲ್ ಬಿ ವೆನ್ ರಿಜಿಸ್ಟರ್ಡ್ ಬೈಂಡ್ ದ ಕಂಪನಿ ಆ್ಯಂಡ್ ದ ಮೆಂಬರ್ಸ್ ದೇರ್ ಆಫ್ ಟು ದ ಸೇಮ್ ಎಕ್ಸ್ಟೆಂಟ್ ಆಸ್ ಇಫ್ they respectively have been signed by the company and by each member. ನೋಡಿ, ಒಮ್ಮೆ ಅದು ರಿಜಿಸ್ಟ್ರೇಷನ್ ಆತಂದರೆ ಆ ಪ್ರಮೋಟರ್ಸ್ ಎಲ್ಲರೂ ಆ ಕಂಪನಿಯ ವ್ಯವಹಾರಕ್ಕೆ ಬಾಧ್ಯಸ್ಥರು ಅಂತಕ್ಕಂಥ ಒಂದು ಏನು ರೆಸ್ಪಾನ್ಸಿಬಿಲಿಟಿನ ಕೊಡ್ತದೆ. ಆ್ಯಂಡ್ ಕಂಟೆಂಡ್ ಕೋವೆನೆಂಟ್ಸ್ ಆನ್ ಇಟ್ಸ್ ಆ್ಯಂಡ್ ಹೀಸ್ ಪಾರ್ಟ್ ಟು ಅಬ್ಸರ್ವ್ ಆಲ್ ಪ್ರೊವಿಷನ್ಸ್ ಆಫ್ ದ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್. they are bound by these two articles. Right? All monies payable by any member to the company under the memorandum of articles shall be a debt. ಅದೊಂದು ಸಾಲದ ಥರ. ಮುಗೀತು. ಆನ್ಸರ್, ಯು ಗಾಟ್ ದ ಆನ್ಸರ್. ಒಂದು ಮೆಂಬರ್ ಅಂದ್ರೆ ಏನು, ಅವನು ಸಬ್ಸ್ಕ್ರೈಬ್ ಮಾಡಿದಾನಂದರೆ ಹೀ ಈಸ್ ಎ ಪ್ರಮೋಟರ್, ಹೀ ಈಸ್ ಎ ಮೆಂಬರ್ ಆಫ್ ದ ಕಂಪನಿ ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ಆಮೇಲೆ ಅವನು ಇಷ್ಟು ಶೇರ್ ತಗೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿರ್ತಾನೆ. ಹಿ ಈಸ್ ಬೌಂಡ್ ಟು ಟೇಕ್. ನಮಗೆ ಸೆಕ್ಷನ್ 10 ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತ್ ಅವ ದುಡ್ಡು ಕೊಡಲಿಲ್ಲ ಅಂದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಲೋನ್ ಹಿ ಹ್ಯಾಸ್ ಟೇಕನ್ ಫ್ರಮ್ ದ ಕಂಪನಿ. ಅದನ್ನೊಂದು ಸಾಲದ ರೂಪದಲ್ಲಿ ನೋಡಲಾಗುತ್ತೆ. ಆದ್ದರಿಂದ ಇಲ್ಲಿ ಅವನು ಕಂಪನಿ ವೈಂಡ್ ಅಪ್ ಆಗುತ್ತೆ. ವೈಂಡ್ ಅಪ್ ಅಂದರೆ ಯಾವುದೋ ಕಾರಣಕ್ಕೆ ಕಂಪ್ನಿನ ನಾವು ಕ್ಲೋಸ್ ಮಾಡಬೇಕು. ಆವಾಗ ಆ ಕಂಪನಿಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತಿರುತ್ತೆ. ಆ ಅಸೆಟ್ಸನ್ನು ಮತ್ತು ಲಯಬಿಲಿಟೀಸನ್ನು ಹೊಂದಿಸ್ತಾರೆ ವೈಂಡಿಂಗ್ ಅಪ್ ಪೀರಿಯಡಲ್ಲಿ. ವೈಂಡಿಂಗ್ ಅಪ್ ಪೀರಿಯಡಲ್ಲಿ ಏನಾಗುತ್ತೆ ಅಂತಂದರೆ, ಅಕಸ್ಮಾತ್ ಕಂಪನಿ ಏನೇನೋ ಸಾಲಗಳನ್ನು ಕೊಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಸೆಕ್ಯೂರ್ಡ್ ಡೆಟ್ಸ್, ಅನ್ಸೆಕ್ಯೂರ್ಡ್ ಡೆಟ್ಸ್, ಡಿವೆಂಚರ್ಸ್, ಇವೆಲ್ಲವನ್ನು ಕೊಟ್ಟು ಉಳಿದ ಮೇಲೆ ಏನಾದ್ರು ಉಳಿದ್ರೆ
ಅದನ್ನು ಯಾರಿಗೆ ಕೊಡ್ತಾರೆ? ಶೇರ್ ಹೋಲ್ಡರ್ಸ್ಗೆ ಉಳಿಕೆಯ ಹಣವನ್ನು ಹಂಚ್ತಾರೆ. ಒಂದು ವೇಳೆ ಅಮೌಂಟ್ ಜೀರೋ ಆದರೆ ಶೇರ್ ಹೋಲ್ಡರ್ಸ್ ಅಮೌಂಟು ಜೀರೋ ಆಗುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ವೈಂಡಿಂಗ್ ಅಪ್. ಆದರೆ ಇಲ್ಲಿ ಶೇರ್ ಹೋಲ್ಡರ್ಸು ಇಷ್ಟು ಶೇರ್ ಕೊಡ್ತೀವಿ ಅಂತ ನಾವು ಫಸ್ಟ್ ಹೇಳಿದಾಗ ಅಷ್ಟು ಶೇರ್ನ ಕೊಡೋದು ಅವ್ರ ಜವಾಬ್ದಾರಿ. ಹಿ ಕೆನಾಟ್ ರೆಫ್ಯೂಸ್. ಅದನ್ನು ನಾನು ರೆಫ್ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಈ 2 ಸೆಕ್ಷನ್ಗಳನ್ನು ಬರೀಬೇಕು. ಯು ಹ್ಯಾವ್ ಟು ರೈಟ್ ದಿಸ್ ಸೆಕ್ಷನ್ ನಂಬರ್ 1 ಅಂದರೆ ಮೆಂಬರ್ ಅಂದರೆ ಏನು ಅಂತ. ಓಕೆ, ಒಮ್ಮೆ ಸಬ್ಸ್ಕ್ರೈಬರ್ ಟು ದ ಮೆಮೊರಾಂಡಮ್ ಆಫ್ ದ ಕಂಪ್ನಿ ಶಾಲ್ ಬಿ, ಯಾರು MOUಗೆ ಸಹಿ ಮಾಡಿರ್ತಾರೋ ಅವ್ರನ್ನ ಕಂಪನಿಯ ಮೆಂಬರು ಅಂತ ಟ್ರೀಟ್ ಮಾಡ್ತಾರೆ ಅನ್ನೋದು ನಮ್ಮ ವ್ಯಾಖ್ಯಾನದಲ್ಲಿ ಡೆಫಿನೇಷನ್ ಕ್ಲಾಸಲ್ಲಿ ಇದೆ ಅಂತ ಬರೆದ್ರೆ ಸಾಕು. ನೀವು ಈ ಸೆಕ್ಷನ್ 255 ಎಲ್ಲ ನೆನಪಿರೋದು ಕಷ್ಟ. ಆಮೇಲೆ 10ರ ಪ್ರಕಾರ ಇದು ಇಂಪಾರ್ಟೆಂಟ್. ಈ ಸೆಕ್ಷನ್ ನೆನ್ಪಿಟ್ಕೋಬೇಕು. ಇಂಪಾರ್ಟೆಂಟ್ ಸೆಕ್ಷನ್ ಈಸ್ ಸೆಕ್ಷನ್ 10. ಸೆಕ್ಷನ್ 10ನಲ್ಲಿ ಅವರು MOU AOAಗೆ ಸಹಿ ಮಾಡಿರೋದ್ರಿಂದ ಅದರ ಬಾಧ್ಯತೆಗಳಿಗೆ ಅವರು ಜವಾಬ್ದಾರಿ ಆಗ್ತಾರೆ. ಏನು ಪ್ರಾಮಿಸ್ ಮಾಡ್ತಾರೆ ಅದಕ್ಕೆ ನೀವು ಜವಾಬ್ದಾರಿ ಆಗ್ತಾರೆ. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಅ ಕಾಂಟ್ರಾಕ್ಟ್. ಇನ್ ಅದರ್ ವರ್ಡ್ಸ್, ದೀಸ್ ಮೆಂಬರ್ಸ್ ಆರ್ ಎಂಟ್ರಿಂಗ್ ಇನ್ ಟು ಎ ಕಾಂಟ್ರಾಕ್ಟ್ ವಿತ್ ದಟ್ ಕಂಪನಿ ವಿಚ್ ಇಸ್ ಗೋಯಿಂಗ್ ಟು ಬಿ ಬಾರ್ನ್. ಆದ್ದರಿಂದ ನೀವು ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವೆಲ್ಲವುಗಳನ್ನು ಬರೀಬೇಕು. ಇಲ್ಲಿ ಇಶ್ಯೂ ಎಲ್ಲ ಇದನ್ನು ಹೇಳಿದ್ದೀನಿ ನಾನು, ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದೀನಿ. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಅದನ್ನು ಕನ್ನಡದಲ್ಲಿ ಬರೆದಿದ್ದೀನಿ ಇಲ್ಲಿ. ಅಲ್ಲಿ ನಿಮಗೆ ನಾನು ಏನು ಮಾಡಿದ್ದೀನಿ ಅಂದರೆ ಇದ್ರದ್ದು ಪ್ರಿಂಟ್ ಹಾಕಿದ್ದೀನಿ. ಹಿಯರ್ ಐ ಹ್ಯಾವ್ ಓನ್ಲಿ ಪುಟ್ ದ ಎಕ್ಸಾಕ್ಟ್ ಪ್ರಿಂಟ್. ನಾನೇನು ಇಲ್ಲಿ ನಿಮಗೆ ಈ ಕಂಪ್ನಿ ಆ್ಯಕ್ಟ್ ತೋರಿಸಿದ್ನಲ್ವಾ, ಈ ಕಂಪ್ನಿ ಆ್ಯಕ್ಟ್ನ ಪ್ರಿಂಟನ್ನು ಹಾಕಿದ್ದೀನಿ ಅಲ್ಲಿ. ದಿಸ್ ಓನ್ಲಿ ಐ ಹ್ಯಾವ್ ಪ್ಲೇಸ್ಡ್ ದೇರ್. ಸೊ ಅದನ್ನು ಇಲ್ಲಿ ಬರೆದಿದ್ದೀನಿ. ಓಕೆ, ಇದು ಈ 2 ಸೆಕ್ಷನ್ನ ನೀವು ಮೆನ್ಷನ್ ಮಾಡಬೇಕು. ಅದನ್ನು ಕನ್ನಡದಲ್ಲಿಯೂ ನಾನು ಇಲ್ಲಿ ಕನ್ನಡಕ್ಕೋಸ್ಕರ ನಾನು ಇದನ್ನು ಮತ್ತೆ ತರ್ಜುಮೆ ಮಾಡಿ ಹಾಕಿರೋದು. ಓಕೆ, ಇದು ಇಶ್ಯೂ. ಇದನ್ನೇನು ಬರೀಬೇಕಂತೇಳಿ ಇಶ್ಯೂ ನೀವು ಬರೆದ್ರೂ ತಪ್ಪಿಲ್ಲ. 10 ಮಾರ್ಕ್ಸ್ನವರು ಇದನ್ನು ಬರೀಬೇಕಾಗುತ್ತೆ. ದ್ಯಾಟ್ ಯು ಹ್ಯಾವ್ ಟು ರೈಟ್. ಅಂದರೆ ನೀವು ಪ್ರಾಬ್ಲಮ್ ಹೆಂಗೆ ತಿಳ್ಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ಈಗ ಲೀಗಲಿ ಅನಲೈಸ್ ಮಾಡಿದ್ದನ್ನು ಇಲ್ಲಿ ಬರೆದಿದ್ದೀನಿ ನಾನು. D is subscribed to 100 shares. By signing the memorandum, he agreed to take, and that is the contract. ಕಂಪನಿ ಜೊತೆಗೆ ನಾನು ಶೇರ್ ತೊಗೋತೀನಿ ಅಂತೇಳಿ ಒಪ್ಪಿಗೆ ಬರೆದುಕೊಟ್ಟಂಗೆ. ಇಟ್ ಈಸ್ ಅನ್ ಎಗ್ರಿಮೆಂಟ್, ಲೀಗಲ್ ಎಗ್ರಿಮೆಂಟ್. ದೇರ್ ಫಾರ್ ಇಟ್ ಈಸ್ ಎ ಫಾರ್ಮ್ ಆಫ್ ಎ ಕಾಂಟ್ರಾಕ್ಟ್. ದಿಸ್ ಅಂಡರ್ಟೇಕಿಂಗ್ ಬಿಕೇಮ್ ಬೈಂಡಿಂಗ್ ಆನ್ ದ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ. ಒಂದು ಕಂಪ್ನಿ ರಿಜಿಸ್ಟರ್ ಆಗುತ್ತೆ ಅಂತಂದರೆ ಅದಕ್ಕೆ ಅವನು ಜವಾಬ್ದಾರನಾಗ್ತಾನೆ. ಹಿ ಕೆನಾಟ್ ಯುನಿಲ್ಯಾಟ್ರಲಿ, ಏಕಪಕ್ಷೀಯವಾಗಿ ಅವನು ತನ್ನ ಬಾಧ್ಯತೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಕಾರ್ಡಿಂಗ್ಲಿ ಡ್ಯೂರಿಂಗ್ ವೈಂಡಿಂಗ್ ಅಪ್ ಅವಶ್ಯಕತೆ ಬಿದ್ದರೆ ಉಳಿದ ಹಣವನ್ನು ಅವನು ಕೊಡಬೇಕಾಗುತ್ತೆ ಆ್ಯಸ್ ಎ ಕಾಂಟ್ರಿಬ್ಯೂಟರಿ. ಕಂಪ್ಲೀಟ್ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ಇವರೇನು ಮಾಡಬೇಕು, ನಷ್ಟವನ್ನು ಭರಿಸಬೇಕು. ಆದರೆ ಕಂಪ್ನಿಯ ಕಾನ್ಸೆಪ್ಟಲ್ಲಿ ನಷ್ಟವನ್ನು ಭರಿಸಿರೋದು ಏನಿದೆ ಅಂತಂದರೆ ಇಟ್ ಈಸ್ ಅಪ್ ಟು ದ ಕ್ವಾಂಟಮ್ ಆಫ್ ಯುವರ್ ಶೇರ್ ಹೋಲ್ಡಿಂಗ್. ಅದಕ್ಕೇನು ಜಾಸ್ತಿ ಕೊಡಬೇಕಾಗಿಲ್ಲ, ನಿಮ್ಮ ಆಸ್ತಿ ಮಾರಬೇಕಾಗಿಲ್ಲ. ಎಷ್ಟು ಪ್ರಾಮಿಸ್ ಕೊಟ್ಟಿರ್ತೀರೋ 100 ಶೇರ್ ಅಂತ ಕೊಟ್ಟಿದ್ರೆ ಒಂದು ಫೇಸ್ ವ್ಯಾಲ್ಯೂ 10 ಇತ್ತು ಅಂತಂದರೆ 100 × 10 ಅಷ್ಟು ಅಮೌಂಟನ್ನು ನೀವು ಕೊಡಬೇಕಾಗ್ತದೆ. ಸೊ ದಿಸ್ ಯು ಹ್ಯಾವ್ ಟು ರೈಟ್ ದೀಸ್ ಪಾಯಿಂಟ್ಸ್. ದಿಸ್ ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 5. ಇಷ್ಟು ಬರೆದ್ರೆ ನಿಮ್ಮ ಆನ್ಸರು ಈ ಪ್ರಶ್ನೆಗೆ, ಪ್ರಾಬ್ಲಮ್ ನಂಬರ್ 1ಗೆ ಕಂಪ್ಲೀಟ್ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ರೈಟ್, ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ ನಂಬರ್ 2 ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಒಂದೇ ಪ್ರಾಬ್ಲಮ್ ಇತ್ತು. ಇಲ್ಲಿ 25ದ ಪತ್ರಿಕೆ ಇದು. ಇದರಲ್ಲಿರುವಂತಹ ಪ್ರಾಬ್ಲಮನ್ನು ನೋಡೋಣ. ಲೆಟ್ ಅಸ್ ಸಿ ದ ಪ್ರಾಬ್ಲಮ್ ಹಿಯರ್. ಆನ್ ದ ಇನ್ಸ್ಟ್ರಕ್ಷನ್ ಆಫ್ ಸರ್ಟನ್ ಜೆಂಟಲ್ಮನ್. ನೋಡಿ, ಕೆಲವು ವ್ಯಕ್ತಿಗಳು ಏನು ಮಾಡಿದ್ರು ಅಂದರೆ ಒಬ್ಬ ವ್ಯಕ್ತಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಏನಂತ? ನೆಸಸರಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಆಬ್ಟೇನ್ಡ್ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ. ನೋಡಿ, ಕೆಲವೊಂದು ಲಾ ಫರ್ಮ್ ಇರ್ತವೆ. ಅವ್ರ ಕೆಲಸ ಏನು ಅಂತಂದರೆ, ನೀವು ಅವ್ರ ಹತ್ರ ಹೋಗಿ ಇಷ್ಟು ಫೀಸ್ ಕೊಡ್ತೀವಿ, ನಮಗೆ ಇಂಥ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿಕೊಡ್ರಿ ಅಂದ್ರೆ ಮಾಡಿಕೊಡ್ತಾರೆ. ಅವರು ಎಲ್ಲ ನಿಮ್ಮ ಕಡೆಯಿಂದ ಇನ್ಪುಟ್ಸ್ ತೊಗೊಳ್ತಾರೆ, ಆಮೇಲೆ ಎಲ್ಲವನ್ನು ವೆರಿಫೈ ಮಾಡ್ತಾರೆ, ಕೊನೆಗೆ ನಿಮ್ಗೇನು ಮಾಡ್ತಾರೆ, ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ಸೊ ದೇ ವರ್ಕ್ ಫಾರ್ ಫೀಸ್. ಓಕೆ, ಹೀ ಪೇಡ್ ದ ರಿಜಿಸ್ಟ್ರೇಷನ್ ಫೀ. ಯಾರು ಏಜೆಂಟ್ ಇದ್ದಾನಲ್ಲ ಅವನೇ ರಿಜಿಸ್ಟ್ರೇಷನ್ ಫೀ, ಅದ್ರ ಖರ್ಚೆಲ್ಲ ಕೊಡ್ತಾನೆ. ಅದಾದಮೇಲೆ ಕಂಪನಿ ರಿಜಿಸ್ಟರ್ ಆಗುತ್ತೆ. ಓಕೆ, ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ಟರ್ವರ್ಡ್ಸ್ ದ ಕಂಪನಿ ರೆಫ್ಯೂಸಸ್ ಟು ಪೇ ದ ಎಕ್ಸ್ಪೆನ್ಸಸ್ ಟು ಎ.
ಆಮೇಲೆ ಕಂಪ್ನಿ ರಿಜಿಸ್ಟರ್ ಆದಮೇಲೆ ರಿಜಿಸ್ಟರ್ ಆದಂತಹ ಕಂಪನಿ ಫಾರ್ ಎಕ್ಸಾಂಪಲ್ ABC ಕಂಪನಿ, ABC ಲಿಮಿಟೆಡ್, ABC ಲಿಮಿಟೆಡ್ ಕಂಪನಿ ಅಂತಿತ್ತು ಅಂತ ಇಟ್ಕೊಳ್ಳೋಣ. ಈ ಕಂಪ್ನಿ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದಮೇಲೆ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ನಾನು ಇಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಈ ಅಮೌಂಟ್ ಕೊಡಿ ಅಂತ ಹೇಳಿ ಅವನು ಕಂಪನಿ ಹತ್ರ ಹೋಗ್ತಾನೆ. ವೆದರ್ ದ ಕಂಪನಿ ಕ್ಯಾನ್ ಗಿವ್. ಹಿಯರ್ ದ ಲಾಜಿಕ್ ಈಸ್ ಫಸ್ಟ್ ಲಾಜಿಕ್, ಫಂಡಮೆಂಟಲ್ ಲಾಜಿಕ್ ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್. ಕಂಪನಿ ಹುಟ್ಟೇ ಇಲ್ಲ. ಹುಟ್ಟಲಾರ್ದಂತಹ ಕಂಪನಿ ಹೌ ಇಟ್ ಕ್ಯಾನ್ ಮೇಕ್ ಎನ್ ಅಗ್ರಿಮೆಂಟ್? ಇಟ್ ಕಾಂಟ್ ಮೇಕ್ ಎನ್ ಅಗ್ರಿಮೆಂಟ್. ದೇರ್ಫೋರ್ ವಿ ಕ್ಯಾನಾಟ್ ಇನ್ಸಿಸ್ಟ್ ಆನ್ ದ ಕಂಪನಿ ಟು ಪೇ ದ ಎಕ್ಸ್ಪೆನ್ಸಸ್ ದಟ್ ವಾಸ್ ಡನ್ ಬಿಫೋರ್ ದ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ. ಕಂಪನಿಯು ರಿಜಿಸ್ಟರ್ ಆಗುವುದಕ್ಕಿಂತ ಮೊದಲು ನಡೆದಂತಹ ಯಾವುದೇ ವ್ಯವಹಾರಗಳಿಗೆ ನಾವು ಕಂಪನಿಯನ್ನು ಬಾಧ್ಯಸ್ಥರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದಿಸ್ ಈಸ್ ಪ್ರೀ ಇನ್ಕಾರ್ಪೊರೇಷನ್ ಕಾಂಟ್ರಾಕ್ಟ್ಸ್ ಅಂತಾರೆ. ಇದಕ್ಕೆ ಪ್ರೀ ಇನ್ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಡು ನಾಟ್ ಬೈಂಡ್ ದ ಕಂಪನಿ. ಎ ಕಾಂಟ್ರಾಕ್ಟ್ ಎಂಟರ್ಡ್ ಇನ್ ಟು ಬಿಫೋರ್ ದ ಇನ್ಕಾರ್ಪೊರೇಷನ್ ಇಸ್ ಜನರಲಿ ವಾಯ್ಡ್ ಆ್ಯಸ್ ಅಗೇನ್ಸ್ಟ್ ದ ಕಂಪನಿ. ಕಂಪನಿಯ ವಿರುದ್ಧ ನೀವು ಕಂಪನಿಯ ಪರವಾಗಿ ಏನೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು, that contract is void contract for the simple reason that company is not existing. Okay, because there is no legal entity in existence at the time of such contract. ಎಲ್ಲಿವರೆಗೆ ಅದು ROC ಇಂದ ರಿಜಿಸ್ಟ್ರೇಷನ್ ಆಗಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬರುತ್ತೋ ಅಲ್ಲಿಯವರೆಗೂ ಆ ಕಂಪ್ನಿ ಇರೋದಿಲ್ಲ. ಹಾಗೆ ಇಲ್ಲದ ಕಂಪ್ನಿಯಿಂದ ನೀವು ಏನು ಮಾಡೋಕ್ಕಾಗಲ್ಲ, ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಏನು ಕಾಂಟ್ರಾಕ್ಟ್ ಮಾಡ್ಬೇಕಂದ್ರೆ ದೇರ್ ಮಸ್ಟ್ ಬಿ ಎಕ್ಸಿಸ್ಟಿಂಗ್ ಲೀಗಲ್ ಎಂಟಿಟಿ, ಲೀಗಲ್ ಪರ್ಸನ್ ಆರ್ ನ್ಯಾಚುರಲ್ ಪರ್ಸನ್. ಆದ್ದರಿಂದ ಇಲ್ಲಿ ಸಿಗೆ ದಾವೆ ಹೂಡೋಕ್ಕಾಗೋದಿಲ್ಲ. ಕ್ಯಾನ್ ಎ ಶೂ ದ ಕಂಪನಿ ಈಸ್ ದ ಕ್ವಶನ್. ಮಿಯರ್ಲಿ ಬಿಕಾಸ್ ಇಟ್ ಬೆನಿಫಿಟೆಡ್ ಫ್ರಾಮ್ ಇನ್ಕಾರ್ಪೊರೇಷನ್. ಇಲ್ಲಿ ನೋಂದಣಿಯ ಲಾಭ ಸಿಕ್ಕಿದೆ ಕಂಪನಿಗೆ, ಇಲ್ಲ ಅಂತಲ್ಲ ಅನ್ನೋ ಒಂದೇ ಕಾರಣಕ್ಕೇ ಅಲ್ಲಿ ಅವನು ಏನು ಮಾಡೋಕ್ಕಾಗಲ್ಲ, ಕಂಪನಿ ಅವನಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಆರ್ ಇವನು ಕಂಪ್ನಿಯ ಮೇಲೆ ನೀ ದುಡ್ಡು ಕೊಡಬೇಕು ಅಂತ ಕೇಸ್ ಹಾಕಕ್ಕೆ ಆಗಲ್ಲ. ದಟ್ ಈಸ್ ದಿ ಫಸ್ಟ್ ಥಿಂಗ್. ಇದು ಈ ಪಾಯಿಂಟ್ನ ಇದನ್ನು ನೀವು ಫಸ್ಟ್ ಪಾಯಿಂಟನ್ನು ಇದನ್ನು ಮಾಡಿಕೊಂಡು ಯು ಕ್ಯಾನ್ ರೈಟ್ ದಿಸ್ ಆಸ್ ಎ ಸೆಕೆಂಡ್ ಪಾಯಿಂಟ್. ರೈಟ್. ದೆನ್ ಇಫ್ ಆಫ್ಟರ್ ಕಾರ್ಪೊರೇಷನ್ ಕಂಪನಿ ಎಂಟರ್ಸ್ ಇನ್ ಟು ಎ ಫ್ರೆಶ್ ಕಾಂಟ್ರಾಕ್ಟ್. ನೋಡಿ, ಕಂಪನಿ ಏನಾದರೂ ಹೊಸದಾಗಿ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ agreeing to reimburse A, then A can recover the amount on the basis of a new contract. ಆಯಿತು, ನಾನು ಈ ಒಂದು ಫ್ರೆಶ್ ಅಗ್ರಿಮೆಂಟ್ ಮಾಡಿಕೊಂಡು ನಿಮಗೆ ಈ ರೀತಿ ಕೊಟ್ಟಂತಹ ಹಣವನ್ನು ನಾನು ಕೊಡ್ತೀನಿ ಅಂತ ಏನಾದ್ರು ಅಗ್ರಿಮೆಂಟ್ ಮಾಡಿಕೊಂಡ್ರೆ ದಟ್ ಈಸ್ ಪಾಸಿಬಲ್. ದ ಪ್ರಿನ್ಸಿಪಲ್ ಈಸ್ ರಿಕಗ್ನೈಸ್ಡ್ ಅಂಡರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ವೇರ್ ದ ಕಂಪನಿ ಮೇ ಅಡಾಪ್ಟ್ ಸರ್ಟನ್ ಪ್ರೀ ಇನ್ಕಾರ್ಪೊರೇಷನ್ ಕಾಂಟ್ರಾಕ್ಟ್. ಅದ್ರ ಬಗ್ಗೆ ಇದು ಆ್ಯಕ್ಚುಲಿ ಕಂಪ್ನಿಲಾದ ರಿಲೀಫ್ ಅಲ್ಲ. ಇದು ದಿಸ್ ರಿಲೀಫ್ ಈಸ್ ಬೈ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ದಿಸ್ ರಿಲೀಫ್ ಈಸ್ ಬೈ ದಿ ಆ್ಯಕ್ಟ್ ಪ್ರೊವೈಡೆಡ್ ಇನ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಪ್ರೊವಿಷನ್ ಪ್ರೊವೈಡೆಡ್ ಇನ್ ದ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಅಥವಾ ವಾಟ್ ಈಸ್ ದ ಆಲ್ಟರ್ನೇಟಿವ್? ದ ಆಲ್ಟರ್ನೇಟಿವ್ ಫಾರ್ ಹಿಮ್ ಈಸ್ ದಿಸ್: ಸೀಕ್ ರಿಕವರಿ ಫ್ರಮ್ ದ ಪ್ರಮೋಟರ್ಸ್. ಯಾರು ನಿನಗೆ ಹೇಳಿದ್ರಲ್ಲಪ್ಪ, ಯಾರು ಸಮ್ ಜೆಂಟಲ್ಮೆನ್, ಈ ಜೆಂಟಲ್ಮೆನ್ ಮೇಲೆ ಕೇಸ್ ಹಾಕಿ ತೊಗೋಬೋದು ನೀವು ದುಡ್ಡನ್ನ. ಯಾರು ಹೇಳಿರ್ದಾರೋ ನಿಮಗೆ ಈ ಕೆಲಸ ಮಾಡಿ ಅಂಥೇಳಿ, ಆ್ಯಕ್ಚುಲಿ ಹಿ ಹ್ಯಾಸ್ ಎಂಟರ್ಡ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಯು. ಅವ್ರ ಕಡೆ ನೀವು ಸಿವಿಲ್ ಶೂಟ್ ಹಾಕಿ ವಸೂಲು ಮಾಡ್ಕೋಬೋದು. ಯು ಕ್ಯಾನ್ ಫೈಲ್ ಎ ಶೂಟ್ ಅಗೇನೆಸ್ಟ್ ಸರ್ಟನ್ ಜೆಂಟಲ್ಮನ್, ದ ಪ್ರಮೋಟರ್ಸ್ ಹೂ ಎಕ್ಸ್ಪ್ಲಿಸಿಟ್ಲಿ ಇನ್ಸ್ಟ್ರಕ್ಟೆಡ್ ಹಿಮ್ ಟು ಪ್ರಿಪೇರ್ ದ ಡಾಕ್ಯುಮೆಂಟ್ಸ್. ದೇ ಆರ್ ಪರ್ಸನಲಿ ಲಯಬಲ್. ನೋಡಿ, ಪ್ರಮೋಟರ್ಸು ಪರ್ಸನಲಿ ಅದಕ್ಕೆ ಜವಾಬ್ದಾರಿ ಆಗ್ತಾರೆ. ದಿಸ್ ಶುಡ್ ಬಿ ಯುವರ್ ಆನ್ಸರ್. This should be your answer for this problem number 2. ರೈಟ್. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಇದೆ. ನೀವು ಕೇಸ್ ನೆನಪಿದ್ರೆ ಬರಿಬೋದು ಕೊನೆಗಳಿಗೆಯಲ್ಲಿ. ಐ ಡೋಂಟ್ ನೋ, ಬಟ್ ಎನಿಹೌ ದಿಸ್ ನೋಟ್ ಈಸ್ ಯೂಸ್ಡ್ ಫಾರ್, ನೋಟ್ಸ್ ಆರ್ ಯೂಸ್ಡ್ ಫಾರ್ ನೆಕ್ಸ್ಟ್ ಇಯರ್ ಆಲ್ಸೋ. ದಟ್ಸ್ ವೈ ಐ ಹ್ಯಾವ್ ಇನ್ಕಾರ್ಪೊರೇಟೆಡ್ ದಿ ಪ್ರಿನ್ಸಿಪಲ್ಸ್ ಆಫ್ ದ ಕೇಸ್. ಕೇಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಟೈಮ್ ಇಲ್ಲ. ಎ ಕಂಪನಿ ಕ್ಯಾನಾಟ್ ಬಿ ಬೌಂಡ್ ಬೈ ಎ ಕಾಂಟ್ರಾಕ್ಟ್ ಮೇಡ್ ಬಿಫೋರ್ ಇಟ್ಸ್ ಇನ್ಕಾರ್ಪೊರೇಷನ್ ಬಿಕಾಸ್ it has no legal existence. Promoters are personally liable for contracts executed on behalf of non-existent pre-incorporated company. ಅದೇ ತತ್ವವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ ತತ್ವವನ್ನು
ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇಲ್ಲಿ ಇದು ದಿಸ್ ಕ್ಯಾನ್ ಬಿ ಯುವರ್ ಲಾಸ್ಟ್ ಪಾಯಿಂಟ್ ನಂಬರ್ 4. ಪಾಯಿಂಟ್ ನಂಬರ್ 5 ಯು ಕ್ಯಾನ್ ರೈಟ್ ದಿಸ್ ಆಸ್ ಎ ಪಾಯಿಂಟ್ ನಂಬರ್ 5. ಸೊ ಇದು ಆದಮೇಲೆ ನೀವು ಕನ್ಕ್ಲೂಷನ್ ಬರೀಬೋದು. ಇದೇ ವಿಚಾರವನ್ನು ನಾವು ಮಾಡಿದ್ದೀವಿ. ಆದ್ದರಿಂದ ಇಲ್ಲಿ ಕಂಪನಿಯು ಜವಾಬ್ದಾರಿ ಆಗುವುದಿಲ್ಲ. ಕೇವಲ ಪ್ರಮೋಟರ್ಸ್ ಇದ್ದಾರಲ್ಲ ಅವರು ಮಾತ್ರ ಏನು ಮಾಡ್ಬೋದು, ಅವ್ರ ಮೇಲೆ ಕೇಸ್ ಹಾಕಿ ದುಡ್ಡನ್ನ ಪಡೆಯಬಹುದು. ಅಥವಾ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಪ್ರಾವಿಷನನ್ನು ಕಂಪನಿ ಮಾಡಿದರೆ, ಇಫ್ ಕಂಪನಿ ಸೇಸ್ ಇದಕ್ಕೆ ನಾವು ಕೊಡ್ತೀವಿ ಅಂಥೇಳಿ ಕಂಪನಿ ಫಾರ್ಮೇಷನ್ ಆದಮೇಲೆ ಹೊಸ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ಇಟ್ ಈಸ್ ದ ಸಿಚುವೇಶನ್. ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 3. P, a person already holds office of a director in 15 companies. 15 ಕಂಪನಿಗಳಲ್ಲಿ ಆ ಮಹಾಶಯರು ಡೈರೆಕ್ಟರ್ ಆಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಓಕೆ, ಅಡ್ವೈಸ್ ಹಿ ವಾಂಟ್ ಟು ಬಿಕಮ್ ಡೈರೆಕ್ಟರ್ ಆಫ್ ಎನದರ್ ಕಂಪನಿ. ಈ 16ನೇ ಕಂಪನಿಗೆ 15 ಆಗಿದೆ, ಇನ್ನೂ ಒಂದು ಕಂಪ್ನಿಗೆ ಅವನು ಡೈರೆಕ್ಟರ್ ಆಗಬೇಕು ಅಂಥೇಳಿ ಇಷ್ಟಪಡ್ತಾನೆ. ನಾನು ಆಗ್ಬೋದಾ ಅಂಥೇಳಿ ಲಾಯರ್ ಆಗಿದ್ದಲ್ಲ ನಿಮ್ಮ ಹತ್ರ ಬರ್ತಾನೆ. ನೀವು ಅವನಿಗೆ ಸಲಹೆ ಕೊಡಬೇಕು. ಯು ಹ್ಯಾವ್ ಟು ಗೋ ಟು ಕಂಪನಿ ಲಾ. ಕಂಪನಿ ಲಾ ಸೆಕ್ಷನ್, ಕಂಪನಿ ಆ್ಯಕ್ಟ್ 2013 ಸೆಕ್ಷನ್ 165 ಇದ್ರ ಬಗ್ಗೆ ನಿಮಗೆ ವಿವರವನ್ನು ಕೊಡ್ತದೆ. ಏನು, ಒಬ್ಬ ವ್ಯಕ್ತಿ 20 ಕಂಪ್ನಿಗಳಲ್ಲಿ ಡೈರೆಕ್ಟರ್ ಆಗ್ಬೋದು ರೀ. ಹಿ ಕ್ಯಾನ್ ಬಿ ನೋ ಪರ್ಸನ್ ಆಫ್ಟರ್ ಕಂಪ್ಲೀಷನ್ ಆ್ಯಕ್ಟ್ ಶಾಲ್ ಹೋಲ್ಡ್ ಆಫೀಸ್ ಆಫ್ ಎ ಡೈರೆಕ್ಟರ್ ಇನ್ಕ್ಲೂಡಿಂಗ್ ಎನಿ ಆಲ್ಟರ್ನೇಟ್ ಡಿಕ್ಲೇರೇಷನ್ ಫಾರ್ ಮೋರ್ ದ್ಯಾನ್ 20 ಕಂಪನೀಸ್. ಅದರಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಏನು ಕಂಡೀಷನ್ನು? ಪ್ರೊವೈಡೆಡ್ ದಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಬ್ಲಿಕ್ ಕಂಪ್ನೀಸ್ ಶಾಲ್ ನಾಟ್ ಎಕ್ಸಿಡ್ 10. ಪಬ್ಲಿಕ್ ಕಂಪ್ನೀಸು ಮ್ಯಾಕ್ಸಿಮಮ್ 10, ಟೋಟಲ್ ಕಂಪ್ನೀಸು 20. ಇಷ್ಟರವರೆಗೆ ನೀವೇನು ಮಾಡ್ಬೋದು, ನಿರ್ದೇಶಕರಾಗಿರ್ಬೋದು. ಒಂದು ವೇಳೆ ಈ 15ರಲ್ಲಿ 10 ಪಬ್ಲಿಕ್ ಕಂಪ್ನೀದ ಆಗಿದ್ವು ಅಂತ ಇಟ್ಕೊಳ್ಳಿ, 10 ಪಬ್ಲಿಕ್ ಕಂಪ್ನೀದ ಆಗಿದ್ವು ಅಂದರೆ ಅವನಿಗೆ ಚಾನ್ಸ್ ಇಲ್ಲ. ಅಂದರೆ ಅವನು ಇನ್ನೊಂದು ಪಬ್ಲಿಕ್ ಕಂಪ್ನಿಗೆ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅಥವಾ 10 ಇರಲಿ ಬಿಡಲಿ ಬೇರೆ ಕಂಪ್ನಿಗೆ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಅವನಿಗೆ ಇನ್ನೂ 5 ಕಂಪ್ನಿ ಡೈರೆಕ್ಟರ್ ಆಗ್ಬೋದು, ಸಿಂಪಲ್ ಪ್ರಾಬ್ಲಮ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. ಇಲ್ಲಿರೋದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ. ರೈಟ್, ಓಕೆ, ದ್ಯಾಟ್ಸ್ ಇಟ್. ಈ ಪ್ರಾಬ್ಲಮ್ ಬಗ್ಗೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋವಾಗಿಲ್ಲ. ದೆನ್ P4 ಆ ಸೆಕ್ಷನ್ ನೆನ್ಪಿಟ್ಕೊಳ್ಳೋದು ಮುಖ್ಯ. 2025 ಪ್ರಾಬ್ಲಮ್ ಇದು. ಓಕೆ, ಇನ್ ಎ ಬೋಟ್ ಆಕ್ಸಿಡೆಂಟ್ all members of a private company died. Okay, yes, private company died. Does the company exist? ಎಲ್ಲ ಶೇರ್ ಹೋಲ್ಡರು, ಆ ಕಂಪ್ನಿ ಮಾಡಿದಂತಹ ಎಲ್ಲ ಶೇರ್ ಹೋಲ್ಡರ್, ಕಂಪ್ನಿ ಮೆಂಬರ್ ಇದಾರಲ್ಲ, ಅಷ್ಟೂರು ಸತ್ತು ಹೋಗ್ಬಿಡ್ತಾರೆ. ಸತ್ತು ಹೋದರೆ ಕಂಪ್ನಿ ಉಳಿತದ? ರೈಟ್, ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಎ ಪರ್ಪೆಚುವಲ್ ಸಕ್ಸೆಷನ್. ಇಲ್ಲಿ ಶೇರ್ ಹೋಲ್ಡರ್ಸ್ಗೂ ಕಂಪ್ನಿಗೂ ಯಾವುದೇ ಸಂಬಂಧವಿಲ್ಲ. ಇವರು ಸತ್ತು ಹೋದರೆ ಇವರು ಲೀಗಲ್ ರಿಪ್ರೆಸೆಂಟೇಟಿವ್ ಇದಾರಲ್ಲ, ಅವರು ಶೇರ್ ಹೋಲ್ಡರ್ ಆಗ್ತಾರೆ ಅಷ್ಟೇ. ಕಂಪ್ನಿ ಈಸ್ ಎ ಸಪರೇಟ್ ಲೀಗಲ್ ಎಂಟಿಟಿ. The moment it is getting registered with the ROC, Register of the Company, ಒಮ್ಮೆ ROC ಇಂದ ಸರ್ಟಿಫಿಕೇಟ್ ಇಶ್ಯೂ ಆಗಿಬಿಡ್ತು ಅಂತಂದ್ರೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಹೊಸ ಒಬ್ಬ ವ್ಯಕ್ತಿ ಹುಟ್ಟಿದಂಗೆ. he is called a legal person. He can sue and he can be sued. That is the word used in the Companies Act. Right? A company incorporated under the Companies Act is a separate legal person distinct from its shareholders or members. ಅವನಿಗೂ ಮತ್ತು ಶೇರ್ ಹೋಲ್ಡರ್ಸ್ಗೂ ಸಂಬಂಧನೇ ಇಲ್ಲ. ಆದರೆ ಆ ಕಂಪನಿ ಒಂದು ಕಾಗದದ MOU AOA ಒಂದು ವ್ಯಕ್ತಿ ಆಗಿರೋದ್ರಿಂದ ಅದಕ್ಕೆ ಜೀವ ಕೊಡಲಿಕ್ಕೆ
ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಅದರ ಕೆಲಸವನ್ನು ಮಾಡಲಿಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅಷ್ಟೇ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೋದ್ರೆ ಮತ್ತೆ ಬೇರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರ್ತಾರೆ. ಸೊ ದಟ್ಸ್ ವೈ ಇಟ್ ಈಸ್ ಎ ಪರ್ಫೆಚುಯಲ್. ಅದು ಹಾಗೆ ಮುಂದುವರಿತಾನೆ ಇರ್ತದೆ ಅನ್ಲೆಸ್ ಇಟ್ ಈಸ್ ವೈಂಡಿಂಗ್ ಅಪ್. ವೈಂಡಿಂಗ್ ಅಪ್ ಪ್ರೋಸೆಸ್ ಆಗಲಿಲ್ಲ ಅಂದರೆ ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಕಂಟಿನ್ಯೂಯಿಂಗ್. ಅದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ, ಸಾಲ್ಮಂಡ್ ವರ್ಸಸ್ ಸಾಲ್ಮಂಡಲ್ಲಿ. ಓಕೆ, ಪಾಯಿಂಟ್ ನಂಬರ್ 1 ಯು ಹ್ಯಾವ್ ಟು ರೈಟ್ ದಿಸ್. ಪಾಯಿಂಟ್ ನಂಬರ್ 2 ಪರ್ಫೆಚುಯಲ್ ಸಕ್ಸೆಷನ್ ಅನ್ನೋದನ್ನು ಈ ಪಾಯಿಂಟ್ ನಂಬರ್ 2 ಹೇಳುತ್ತೆ. ಪಾಯಿಂಟ್ ನಂಬರ್ 3 ಕಂಪನಿ ಕ್ಯಾನ್ ಬಿ ಡಿಸಾಲ್ವ್ಡ್ ಓನ್ಲಿ ಅಕಾರ್ಡಿಂಗ್ ಟು ಲಾ. ವಾಟ್ ಈಸ್ ಅಕಾರ್ಡಿಂಗ್ ಟು ಲಾ? ವೈಂಡಿಂಗ್ ಅಪ್ ರೂಲ್ಸ್, ಪ್ರಾವಿಷನ್ಸ್ ಆಫ್ ವೈಂಡಿಂಗ್ ಅಪ್. ಕಾನೂನು ಪ್ರಕಾರ ಮಾತ್ರ ನಾವು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಸಾಧ್ಯವೇ ಹೊರತು ಬೇರೆ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಬೇರೆ ರೀತಿ ಸತ್ರು ಅಂದ ತಕ್ಷಣ ಕಂಪ್ನಿ ಕ್ಲೋಸ್ ಆಗೋದಿಲ್ಲ ಅನ್ನೋದು ಈ ಪ್ರಾಬ್ಲಮನ್ನು ನೀವು ಈ ರೀತಿ ಆಲ್ ದೀಸ್ ಪಾಯಿಂಟ್ಸ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ದಟ್ಸ್ ಇಟ್. ಪಾಯಿಂಟ್ ನಂಬರ್ 1, 2, 3 ಆಲ್ ದೋಸ್ ಪಾಯಿಂಟ್ಸ್ ಹ್ಯಾವ್ ರಿಟನ್ ರೈಟ್. Then yes, this is nothing more about this. Point number 4, problem 4. Problem 5, I will come to problem 5. What is problem 5? A company has been declared dividend and is not paid within 30 days. ನೆನ್ಪಿಟ್ಕೊಳ್ಳಿ, ಕಂಪ್ನಿ ಒಂದ್ಸಲ ಡಿವಿಡೆಂಡ್ ಡಿಕ್ಲೇರ್ ಮಾಡಿಬಿಟ್ರೆ 30 ದಿವಸದೊಳಗೆ ಅದು ಕೊಟ್ಟು ಬಿಡಬೇಕು, ಇಲ್ಲಾಂದ್ರೆ ಕ್ರಿಮಿನಲ್ ಕೇಸ್ ಆಗ್ತದೆ. ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಸೀರಿಯಸ್. ದ ವರ್ಡ್ ಯೂಸ್ಡ್ ಹಿಯರ್ ಈಸ್ ಪನಿಷ್ಮೆಂಟ್. ಮತ್ತು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಸೆಕ್ಷನ್ 127 ನೆನಪಿರ್ಬೇಕು ನಿಮಗೆ. ಸೆಕ್ಷನ್ 127 ಬರೀಲೇಬೇಕು. ಸೆಕ್ಷನ್ 127 ಬರೀಲೇಬೇಕು. ವೇರ್ ಎ ಡಿವಿಡೆಂಡ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಈಸ್ ನಾಟ್ ಪೇಡ್ ಆರ್ warrant is not posted within 30 days. Warrant is not posted within 30 days from the date of declaration to any shareholder entitled to receive it. Every director who is knowingly or every director who is knowingly a party to the default is liable for punishment. ನೋಡಿ, ಬೋರ್ಡ್ ಆಫ್ ಡೈರೆಕ್ಟರ್ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ, ಗುರುತರವಾದ ಜವಾಬ್ದಾರಿ ಇರ್ತದೆ ಇದರಲ್ಲಿ ಅನ್ನೋದನ್ನು ನೀವು ನೋಡಬೇಕು. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. 127. Just let me confirm it. 127, 99, 127, 161. Is it 127 or not? Oh yes, 127. 50, 127. Just for my confirmation, 127. $142. This length we are able to yes, 129 we have reached. 127. Because it is a criminal issue, I just criminal or civil, I wanted to know. Punishment for failure to pay dividends, right? Default, company shall simple interest, and punishment where dividend is, whether punishment is mentioned here, that I wanted to director of the knowingly or unknowingly punishable, punishable with imprisonment. Punishment with imprisonment which may extend to 2 years, and fine which shall not be less than 1,000 rupees for every day during which the default continues. ನೋಡಿ,
ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಎಸ್ಪೆಷಲಿ 2013 ನಮ್ಮ ಏನು ಕಂಪನಿ ಲಾ ಇದೆಯಲ್ಲ ಅದರಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ಗಳನ್ನು ಮಾಡಲಾಗಿದೆ. ಸೊ ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಸೇಮ್ ಥಿಂಗ್ ಐ ಥಿಂಕ್ ಪನಿಷ್ಮೆಂಟ್ ಈ ಕ್ರಿಮಿನಲ್, ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ನೀವು ಅಪರಾಧಿಕ ಪ್ರಕರಣ ಅಂತ ಬರಿಬೋದು, ಕ್ರಿಮಿನಲ್ ಅಫೆನ್ಸ್. ಓಕೆ, therefore you can reduce your answer like this in the present case. ಈ ರೀತಿ ಈ ಸೆಕ್ಷನ್ ಇದೆ, ಶೇರ್ ಹೋಲ್ಡರ್ಸ್ ಆರ್ ಎಂಟೈಟಲ್ಡ್ ಟು ಸೀಕ್ ಅಪ್ರಾಪ್ರಿಯೇಟ್ ಲೀಗಲ್ ರೆಮಿಡಿ, ಇವೆಲ್ಲವನ್ನು ಬರೀಬೇಕು. ಆಮೇಲೆ ಕೊಡದೆ ಹೋದರೆ 18% ಇಂಟ್ರೆಸ್ಟ್ ಹಾಕಿ ಕೊಡಬೇಕು, 18% ಇಂಟ್ರೆಸ್ಟ್ ಹಾಕಿ ಕೊಡಬೇಕು. ಅದನ್ನು ಕನ್ನಡದಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ರೈಟ್. ವಾಟ್ ಈಸ್ ದಿಸ್ ಪ್ರಾಬ್ಲಮ್? ಐ ಥಿಂಕ್ ರಿಪೀಟ್ ಪ್ರಾಬ್ಲಮ್. ಅದೇ ಎಲ್ಲ 10 ಜನ ಸತ್ತು ಹೋಗ್ತಾರೆ. ಆಲ್ರೆಡಿ ನಾನು ನಿಮಗೆ ಎಕ್ಸಸ್ ಮಾಡಿದ್ದೀನಿ. ಪರ್ಪೆಚುಯಲ್ ಸಕ್ಸೆಷನ್ ಈಸ್ ದ ಕೀವರ್ಡ್, ರೈಟ್? ನೋ, ಐ ಡೋಂಟ್ ನೋ ವಾಟ್ ಈಸ್ ದ ಪ್ರಾಬ್ಲಮ್ ನಂಬರ್. ಐ ಹ್ಯಾವ್ ಟು ಪುಟ್ ದ ಪ್ರಾಬ್ಲಮ್ 5, ಪ್ರಾಬ್ಲಮ್ 6. ದಿಸ್ ಈಸ್ ಪ್ರಾಬ್ಲಮ್ 6. ಪ್ರಾಬ್ಲಮ್ 6 ಏನು ಹೇಳುತ್ತೆ ಪ್ರಾಬ್ಲಮ್? A holds almost all shares except one in a timber company. ಒಂದು ಟಿಂಬರ್ ಕಂಪ್ನಿಯಲ್ಲಿ ಎಲ್ಲ ಶೇರು ಅವನಿಗೆ ಇದ್ದಾವೆ, ಎಕ್ಸೆಪ್ಟ್ ಒನ್ ಇನ್ ಎ ಟಿಂಬರ್ ಕಂಪ್ನಿ. ಎ ಇನ್ಶೂರ್ಡ್ ದ ಕಂಪನಿ. ನೋಡಿ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 1000 ಶೇರ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಇದರಲ್ಲಿ 999 ಶೇರ್ಸ್ ಬಿಲಾಂಗ್ ಟು ಎ ಓನ್ಲಿ, ಅಂದರೆ ಕಂಪನಿ ಅವಂದೇ ಅನ್ನುವಂಗಿದೆ. ಈವನ್ ದೆನ್ ಹಿ ಈಸ್ ನಾಟ್ ದ ಓನರ್, ನೆನ್ಪಿಟ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟಿಂಬರ್ ಹ್ಯಾವಿಂಗ್ ಬೀನ್ ಡಿಸ್ಟ್ರಾಯ್ಡ್, ಏನಾಯಿತು, ಆ ಟಿಂಬರು ಸುಟ್ಟು ಹೋಗ್ಬಿಡುತ್ತೆ. ಆವಾಗ ಇನ್ಶೂರೆನ್ಸ್ ಕ್ಲೇಮ್ ಬರುತ್ತೆ. ಆ ಇನ್ಶೂರೆನ್ಸ್ ಕ್ಲೇಮ್ ಎಲ್ಲನೂ ಅವನು ತನ್ನ ಸ್ವಂತ ಹೆಸರು ತಗೋಬೋದಾ? ಹಿ ಕ್ಲೇಮ್ಸ್ ಕಾಂಪೆನ್ಸೇಷನ್ ಫ್ರಮ್ ದ ಇನ್ಶೂರೆನ್ಸ್ ಕಂಪ್ನಿ. ವಿಲ್ ಹಿ ಸಕ್ಸೀಡ್? ಒಂದು ಮರಮುಟ್ಟ ಕಂಪನಿಯಲ್ಲಿ ಎ ಎಂಬವನು ಒಂದು ಶೇರನ್ನು ಬಿಟ್ಟು ಮಿಕ್ಕ ಎಲ್ಲ ಶೇರನ್ನು ಹೊಂದಿದ್ದನು. ಈಗ ಆ ಕಂಪನಿಯ ಮರಮಟ್ಟುಗಳು ತನ್ನ ಹೆಸರಿನಲ್ಲಿ ವಿಮೆ ಮಾಡಿಸಿದನು. ಬೆಂಕಿಯಿಂದ ಮರಮುಟ್ಟುಗಳು ನಾಶವಾದಾಗ ಅವನು ವಿಮಾ ಕಂಪನಿಯಿಂದ ಹಣವನ್ನು ಪಡೆಯಬಹುದೇ? ನೋಡಿ, ಇಲ್ಲಿ ಪ್ರಾಬ್ಲಮ್ ಇಷ್ಟೇ. ಕಂಪನಿಗೆ ಸಂಬಂಧಪಟ್ಟಂತಹ ಟಿಂಬರ್ ಅದು, ಆದರೆ ಅವನು ಇನ್ಶೂರೆನ್ಸ್ ಏನು ಮಾಡಿರ್ತಾನೆ? ತನ್ನ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾನೆ. he has done the insurance in his name. That is not permitted. ಆ್ಯಕ್ಚುಲಿ ಇನ್ಶೂರೆನ್ಸ್ ಲಾದ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಲು ಇಲ್ಲಿ ನಿಮಗೆ ಅನ್ವಯ ಆಗುತ್ತೆ. ಯಾವುದೇ ಇನ್ಶೂರೆನ್ಸ್ ಮಾಡಿಸಿದ್ರೆ ನೀವು ಇನ್ಶೂರೇಬಲ್ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ಅದನ್ನು ಇಲ್ಲಿ ಪಾಯಿಂಟ್ ನಂಬರ್ 2ನಲ್ಲಿ ಕೊಟ್ಟಿದ್ದೀನಿ. ಪಾಯಿಂಟ್ ನಂಬರ್ 1 ಕಂಪ್ನಿ ಲಾಗೆ ಸಂಬಂಧಪಟ್ಟದ್ದು. ಏನು ಕಂಪ್ನಿ ಲಾಗೆ? ನಾ ಹೇಳಿದ್ನಲ್ವಾ, ಎ ಕಂಪನಿ ಈಸ್ ಎ ಸಪರೇಟ್ ಎಂಟಿಟಿ, ಸಪರೇಟ್ ಲೀಗಲ್ ಎಂಟಿಟಿ. ಕಂಪನಿಗೂ ಮತ್ತು ನಿಮ್ಮ ಪರ್ಸನ್ಗೂ, ವ್ಯಕ್ತಿತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವನು ಕಾನೂನಾತ್ಮಕ ಏನು ಮಾಡಬೇಕಿತ್ತು? ಕಂಪನಿ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ ಅವನು. ಅದಕ್ಕೆ ಈ ಪಾಯಿಂಟ್ ಬರೀಬೇಕು, ಸಪರೇಟ್ ಲೀಗಲ್ ಪರ್ಸನ್ ಡಿಸ್ಟಿಂಕ್ಟ್ ಫ್ರಾಮ್ ಶೇರ್ ಹೋಲ್ಡರ್ಸ್ಗೂ ಕಂಪ್ನಿಗೂ ಸಂಬಂಧನೇ ಇಲ್ಲ. ಅವರು ಇನ್ವೆಸ್ಟರ್ಸ್ ಮಾತ್ರ. ಶೇರ್ ಇನ್ವೆಸ್ಟರ್ಸು ಕಂಪ್ನಿ ಲಾಭ ಬಂದರೆ ಲಾಭ ತಗೊಳ್ತಾರೆ. ಅದನ್ನು ಬಿಟ್ಟರೆ ಬೇರೆ ಅವ್ರಿಗೆ ಏನು ರಿಲೇಷನ್ ಇರಲ್ಲ. ವಾಟ್ ಈಸ್ ದ ಅದರ್ ರಿಲೇಷನ್? ಶೇರ್ ಹೋಲ್ಡರ್ಸು ತಾವು ಶೇರ್ ಹೋಲ್ಡರ್ ಆಗಿ ಬೋರ್ಡನ್ನು ಚುನಾವಣೆ ಮಾಡುವ ಅಧಿಕಾರ ಅವ್ರಿಗಿರುತ್ತೆ. ಅಧಿಕಾರ ಅವ್ರಿಗಿರುತ್ತೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ದಟ್ ಈಸ್ ಎನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೀವು ಸಪರೇಟ್ ಎಂಟಿಟಿ ಅನ್ನೋ ಪಾಯಿಂಟನ್ನು ಫಸ್ಟ್ ಬರೀಬೇಕು. ಸೆಕೆಂಡ್ ಪಾಯಿಂಟು, ಇನ್ಶೂರೇಬಲ್ ಇಂಟ್ರೆಸ್ಟ್. ಆ್ಯಕ್ಚುಲಿ ದಿಸ್ ಈಸ್ ದಿ ಲಾಜಿಕ್ ಆಫ್ ಎ ಇನ್ಶೂರೆನ್ಸ್ ಲಾ. ಪ್ರಾಬ್ಲಮ್ಸ್ ಇನ್ ಇನ್ಶೂರೆನ್ಸ್ ಲಾನಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಯಾವುದೇ ವ್ಯಕ್ತಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಇಲ್ಲದೆ ಇನ್ಶೂರೆನ್ಸ್ ಮಾಡ್ಸೋಕ್ಕಾಗಲ್ಲ. ಕಂಪ್ನಿಗೆ ಸಂಬಂಧಪಟ್ಟಂಥ ವಸ್ತುವಿಗೆ ನಾನು ಪ್ರೈವೇಟ್ ವ್ಯಕ್ತಿ ಇನ್ಶೂರೆನ್ಸ್ ಮಾಡಿಸಿದರೆ ನನಗೆ ದುಡ್ಡೇ ಸಿಗೋದಿಲ್ಲ. ವಿಲ್ ನಾಟ್ ಗೆಟ್ ಮನಿ. ದಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಇನ್ಶೂರೆನ್ಸ್ ಲಾ. ಆರ್ ಜನರಲ್ ಇನ್ಶೂರೆನ್ಸ್ ಲಾ. ದಟ್ ಈಸ್ ಪಾಯಿಂಟ್ ನಂಬರ್ 2. ಅದನ್ನು ಬರೀಬೇಕು ನೀವು. ವಿಮಾ ಮಾಡಿಸಬಹುದಾದ ಹಿತಾಸಕ್ತಿ. ಈ ಹಿತಾಸಕ್ತಿ ಇವನ ಹತ್ರ ಇರಲಿಲ್ಲ. ಹಿ ವಾಸ್ ನಾಟ್ ಹ್ಯಾವಿಂಗ್ ಇಂಟ್ರೆಸ್ಟ್, ಸೊ ಹಿ ವಿಲ್ ನಾಟ್ ಗೆಟ್ ಮನಿ. ಪಾಯಿಂಟ್ ನಂಬರ್ 3.
ಲ್ಯಾಂಡ್ಮಾರ್ಕ್ ಜುಡಿಷಿಯಲ್ ಪ್ರೆಸಿಡೆಂಟ್ ಇಂತಹದೇ ಒಂದು ಪ್ರಕರಣ ಆಗಿತ್ತು. ಅದನ್ನು ನೀವು ರೆಫರ್ ಮಾಡ್ಬೋದು. ಪ್ರಕರಣದ ಹೆಸರೇನು? ಮಕೂರಾ ವರ್ಸಸ್ ನಾರ್ದರ್ನ್ ಅಶ್ಯೂರೆನ್ಸ್. ಎಸ್ಪೆಷಲಿ ಇವೆಲ್ಲ ಏನಂದರೆ ಇಂಗ್ಲೀಷ್ ಕೇಸ್ಗಳೇ. ಇನ್ ದಿಸ್ ಕೇಸ್ ದ ಹೌಸ್ ಆಫ್ ಲಾರ್ಡ್ಸ್ ಹೆಲ್ಡ್ ದ್ಯಾಟ್ majority shareholder could not claim insurance money because timber belonged to the company. Timber belonged to the company. ಈ ಫೇಮಸ್ ಕೇಸನ್ನು ನೀವು ರೆಫರ್ ಮಾಡಿದರೆ ಒಳ್ಳೆಯದು. ಅದರ್ವೈಸ್ ಅವು 2 ಪಾಯಿಂಟನ್ನು ಬರೀಬೋದು. ಇಲ್ಲಿ ಟಿಂಬರ್ಗೆ ಸಂಬಂಧಪಟ್ಟ ಆ್ಯಕ್ಚುಲಿ ಇದೇ ಕೇಸ್ನ ಅಲ್ಲಿ ಕೊಟ್ಟಿರೋದು. ದೇರ್ಫೋರ್ ಇದನ್ನು ಬರೆದ್ರಂತೂ ಯು ವಿಲ್ ಗೆಟ್ 100% ಮಾರ್ಕ್ಸ್ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೆನ್ I will come to next problem. Problem number 7. Problem number 7. P7. A company has registered its office at Mumbai. Due to some reasons unfavorable to the company, it wishes to shift it to Karnataka. Advise the company. It is permitted, but lot of procedures are there. ಒಂದು ಕಂಪ್ನಿಯನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಯಾಕಂದರೆ ROC ಎವ್ರಿ ಸ್ಟೇಟ್ಗಿರ್ತಾರೆ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಶಿಫ್ಟ್ ಮಾಡಬೇಕು ಅಂತಂದರೆ ಕಂಪನಿಯ ಶೇರ್ ಹೋಲ್ಡರ್ಸ್ ಇದ್ದಾರಲ್ವ, ಅವರ ಇಚ್ಛೆ ಇದರ ಮೇಲೆ ಪರಿಣಾಮ ಬೀರುತ್ತೆ. ಸೊ ದೇರ್ಫೋರ್ ಬೋರ್ಡ್ ಹ್ಯಾಸ್ ಟು ಟೇಕ್ ರೆಸಲ್ಯೂಷನ್ಸ್. ಸೊ ಆಲ್ ಫಾರ್ಮಾಲಿಟೀಸ್ ಆರ್ ದೇರ್. ಇದನ್ನು ಅವೆಲ್ಲವನ್ನು ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ದ ಕಂಪನಿ ಕ್ಯಾನ್ ಲೀಗಲಿ ಶಿಫ್ಟ್ ದ ರಿಜಿಸ್ಟರ್ಡ್ ಆಫೀಸ್ provided it follows strict procedure as per section 13(4) of the Companies Act. ಏನೇನು ಪ್ರೊಸೀಜರ್ಸು ಅನ್ನೋದನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ದ ಕಂಪ್ನಿ ಹ್ಯಾಸ್ ಪ್ರಪೋಸಸ್ ಟು ಶಿಫ್ಟ್ ದ ಕಂಪ್ನಿ ಸೋ ಆ್ಯಂಡ್ ಸೋ ಸರ್ಕಮ್ಸ್ಟೆನ್ಸಸ್. ದ ಕಂಪ್ನಿ ಆ್ಯಕ್ಟ್ ಪರ್ಮಿಟ್ಸ್ ಶಿಫ್ಟಿಂಗ್ ಪ್ರೊವೈಡೆಡ್ ಇಟ್ ಪಾಸಿಸ್. ನೋಡಿ, ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಬೇಕು, MOU ಆಲ್ಟರ್ ಮಾಡಬೇಕು, ಆಮೇಲೆ ಪರ್ಮಿಷನ್ ತೊಗೋಬೇಕು, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಯಾಕಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪರ್ಮಿಷನ್ ತೊಗೋಬೇಕು, ಸ್ಟ್ಯಾಚ್ಯೂಟರಿ ಫೈಲಿಂಗ್ಸ್ ಮಾಡಬೇಕೆಲ್ಲ. ಓಕೆ, ದೇರ್ಫೋರ್ ದ ಕಂಪನಿ ಕ್ಯಾನ್ ಲೀಗಲಿ ಡೂ ಇಟ್ ರೈಟ್ ಆಫ್ಟರ್ ಕಂಪ್ಲೈಯಿಂಗ್ ವಿತ್ ಸೆಕ್ಷನ್ 13(4) to 13(7). ಇಲ್ಲಿದ್ದಂತಹ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದರೆ ಮಾತ್ರ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಸೆಕ್ಷನ್ 13 ಪ್ರಕಾರ ಈ ಎಲ್ಲ ಕಂಡೀಷನ್ಗಳನ್ನು ಬರೀಬೇಕು ನೀವು, ಆಲ್ ದೀಸ್ ಕಂಡೀಷನ್ಸ್. ಓಕೆ, ಸ್ಪೆಷಲ್ ರೆಸಲ್ಯೂಷನ್ ಅಂದರೆ ಏನಾಗಬೇಕು? ನಿಮಗೆ GB ಆಗಬೇಕು, ಸ್ಪೆಷಲ್ GB ಆಗಬೇಕು. ಸ್ಪೆಷಲ್ GB ಆದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತದೆ. ವಿಶೇಷ ನಿರ್ಣಯ, MOA ತಿದ್ದುಪಡಿ, ಕೇಂದ್ರ ಸರ್ಕಾರದ ಅನುಮೋದನೆ, ಅಗತ್ಯ ದಾಖಲೆಗಳು ಕಾನೂನುಬದ್ಧವಾಗಿ ನೋಂದಾಯಿಸಲು ಸಾಧ್ಯ ಇದೆ. ಯಾವ ಪ್ರಕಾರ? ಕಲಂ 13(4) 13(7), 13(4) ಸಬ್ ಕ್ಲಾಸ್ 4 ಟು 13 ಸಬ್ ಕ್ಲಾಸ್ 7ಗೆ ಸಂಬಂಧಪಟ್ಟಂಥ ಎಲ್ಲ ಇವುಗಳನ್ನು ನಾನು ನಿಮಗೆ ಇದರಲ್ಲಿ ತೋರಿಸ್ಬೋದು. ಐ ಕ್ಯಾನ್ ಶೋ ಯು ಇನ್ ದ ಒರಿಜಿನಲ್ ದಿಸ್ ಒನ್. ಟೈಮ್ ಇಲ್ಲದೆ ಇರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಸೋ ಡೀಟೇಲ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಆಲ್ಸೋ. P8 ಅದಕ್ಕೆ ಸಂಬಂಧಪಟ್ಟಂಥ ಕೇಸ್ಲ, ಅದೇ ಶಿಫ್ಟಿಂಗ್ ಇರ್ತಕ್ಕಂಥ ಕೇಸ್ಲಾನ ನೀವು ಈ ಕೇಸ್ ನಾನು ಬರಿಬೋದು. ಮ್ಯಾಕನೀನ್ಸ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಆ ಸಂಬಂಧಪಟ್ಟಂಥ ಪ್ರಕರಣ ಇದು. ಇದನ್ನು ನೀವು ಬರಿಬೋದು. I want to see the number 7. Yes, this is problem number 8. P8. ನಾನು ಯಾಕೆ ನಂಬರ್ ಹಾಕ್ತೀನಿ ಅಂದರೆ, ಯಾರಾದರೂ ನೀವು ಕಮೆಂಟ್ ಮಾಡಿ, SMS ಮಾಡಿ ನನಗೆ ಕ್ಲಾರಿಫಿಕೇಶನ್ ಕೇಳೋದಿದ್ದರೆ ಉಪಯೋಗ ಆಗಲಿ ಅಂಥೇಳಿ ಐ ಆಮ್ ಗಿವಿಂಗ್ ದ ನಂಬರ್. ದ ಆರ್ಟಿಕಲ್ ಆಫ್ ದ ಕಂಪನಿ ಕಂಟೇನ್ಡ್ ಎ ಕ್ಲಾಸ್ ಟು ದ ಇಫೆಕ್ಟ್ ದ್ಯಾಟ್ A should be the director and should not be removed until 2015. ನೋಡಿ, MOU ಮತ್ತು AOA ಮಾಡಬೇಕಂದ್ರೂ ನೀವು ಯಾವ ರೀತಿ ಮಾಡಬೇಕಂದ್ರೆ, ಇಟ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ದ ಕಂಪನಿ ಆ್ಯಕ್ಟ್ 2013. ನೀವು ಅದರ ಬಿಯಾಂಡ್ ಏನಾರು ಪ್ರೊವಿಷನ್ ಮಾಡಿಕೊಂಡ್ರೆ ದೆನ್ ದಟ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ಲಾ. ಹಿ ವಾಸ್ ಹವೆವರ್ ರಿಮೂವ್ಡ್ ಮಚ್ ಅರ್ಲಿಯರ್. ಅವನೇನು ಮಾಡಿದ್ರು? ಮೊದಲೇ ತೆಗೆದುಬಿಟ್ರು. ಅವನು AOAನಲ್ಲಿ 2015 ತನಕ ಇರಬೇಕು ಅಂತಿತ್ತು, ಆದರೆ ಮೊದಲೇ ತೆಗೆದ್ರು. ನೀವು AOAನ MOUನ ನೀವು ಯಾವಾಗ ಬೇಕಾದರೂ ಕಂಪನಿಯ ಜನರಲ್ ಬಾಡಿ ಮೀಟಿಂಗ್ ಕರೆದು ಅಥವಾ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಬದಲಾವಣೆ ಮಾಡ್ಬೋದು. ಕಂಪನಿ ಹ್ಯಾಸ್ ಗಾಟ್ ಫ್ರೀಡಮ್. ಶೇರ್ ಹೋಲ್ಡರ್ಸ್ ಸೇ ಈಸ್ ಇಂಪಾರ್ಟೆಂಟ್. ಓಕೆ, ರಿಮೂವಲ್ ಆಫ್ ಡೈರೆಕ್ಟರ್ಸ್ ನೋಡಿ, ಅದಕ್ಕೆ ಇಲ್ಲಿ
ನಾವೇನು ಮಾಡ್ತೀವಿ ಅಂದರೆ ಇದನ್ನು ಒಂದನೇ ಪಾಯಿಂಟ್ ಮಾಡ್ತೀವಿ, ಓವರ್ ರೈಡಿಂಗ್ ಇಫೆಕ್ಟ್ ಆಫ್ ದ ಆ್ಯಕ್ಟ್ ಅಂತ ಹೇಳ್ತೀವಿ. ದ ಪ್ರೊವಿಷನ್ಸ್ ಆಫ್ ದ ಕಂಪ್ನಿ ಆ್ಯಕ್ಟ್, ಅದನ್ನೇ ಹೇಳಿದ್ನಲ್ಲ ನಾನು, ಕಂಪ್ನಿ ಆ್ಯಕ್ಟ್ ಪ್ರಿವೇಲ್ ಓವರ್ ಎನಿ ಕಾಂಟ್ರರಿ ಪ್ರೊವಿಷನ್ ಕಂಟೈನ್ಡ್ ಇನ್ ದ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ನೀವು ಕಂಪನಿಯ ಅಧಿನಿಯಮದ ವಿರುದ್ಧವಾಗಿ ಬರೆದಂತಹ ಯಾವುದೇ ಆರ್ಟಿಕಲ್ ಇದ್ದರೆ ಆವಾಗ ಕಂಪನಿಯ ಅಧಿನಿಯಮವೇ ಕಾನೂನಾತ್ಮಕವೇ ಹೊರತು ನಿಮ್ಮ AOA ಅಲ್ಲ, ನಿಮ್ಮ AOA ಅಲ್ಲ ಅನ್ನೋದನ್ನು ಸೆಕ್ಷನ್ 6 ಹೇಳ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 6 ಇದಕ್ಕೆ ಉತ್ತರ ಕೊಟ್ಬಿಡುತ್ತೆ, ರೈಟ್. ಆಮೇಲೆ ಸೆಕ್ಷನ್ 169 ಏನು ಹೇಳುತ್ತೆ, ಯಾವುದೇ ಒಬ್ಬ ನಿರ್ದೇಶಕರನ್ನು, ಡೈರೆಕ್ಟರನ್ನು ನಾವು ಯಾವ ರೀತಿ ತೆಗೆದು ಹಾಕ್ಬೋದು ಅಂತ. ಕಂಪನಿಯು ನಿರ್ದೇಶಕರ ಅವಧಿ ಮುಗಿಯುವ ಮೊದಲು ಸಹ ಸಾಮಾನ್ಯ ನಿರ್ಣಯದ ಮೂಲಕ, ನೋಡಿ, ಆರ್ಡಿನರಿ ರೆಸಲ್ಯೂಷನ್ ಮಾಡಿ ತೆಗಿಬೋದು, ಅವ್ರನ್ನ ಆರ್ಡಿನರಿ ರೆಸಲ್ಯೂಷನ್ ಮಾಡಿ ತೆಗಿಬೋದು, ಹುದ್ದೆಯಿಂದ ತೆಗೆದು ಹಾಕ್ಬೋದು. ಆದರೆ ಅವರಿಗೆ ತಮ್ಮ ವಾದ ಮಂಡಿಸಲು ಸಮಂಜಸವಾದ ಅವಕಾಶ ಇರಬೇಕು. PNJ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೀವು ಅವ್ರನ್ನ ತೆಗಿಬೋದು, ಬಟ್ ಏನು ಮಾಡಬೇಕು, ತೆಗಿಯೋಕ್ಕಿಂತ ಮೊದಲು ಅವರು ತಮ್ಮ ಜಸ್ಟಿಫಿಕೇಶನ್ ಏನು ಹೇಳ್ತಾರೆ ಅದನ್ನು ಕೇಳ್ಕೋಬೇಕು. ದ್ಯಾಟ್ ಶುಡ್ ಬಿ ಲಿಸನ್. ಓಕೆ, ದಟ್ ಈಸ್ ದ ಪ್ರೊವಿಷನ್. ದಿಸ್ ಈಸ್ ಪಾಯಿಂಟ್ ನಂಬರ್ 2. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಸೆಕ್ಷನ್ 6 ಮತ್ತು ಸೆಕ್ಷನ್ 169 ನೆನ್ಪಿಟ್ಕೋಬೇಕಾಗುತ್ತೆ. ಆಮೇಲೆ ಈ ಸ್ಟೆಪ್ಗಳನ್ನು ನಾನು ಇಲ್ಲಿ ಬರ್ತೀನಿ. ಅದರ್ ಸ್ಟೆಪ್ಸ್ ಆರ್ ರಿಟನ್ ಹಿಯರ್, ಅಲ್ಲೇ ಬರೆದಿರುವಂಥದ್ದು ಇದು. ದೆನ್ ಎನಿ ಪ್ರೊವಿಷನ್ ಆಫ್ ಆರ್ಟಿಕಲ್ಸ್, ರೈಟ್, A could not be removed until 2015 make the removal invalid. ಹೀಗಾಗಿ ಕೇವಲ ಆರ್ಟಿಕಲ್ನ ಆ ಪರಿಷತ್ತಿನ ಷರತ್ತಿನ ಆಧಾರದ ಮೇಲೆ ಪದಚ್ಯುತಿ ಅಮಾನ್ಯವಾಗುವುದಿಲ್ಲ. ಅಂದರೆ ಆರ್ಟಿಕಲ್ಲು ಇಲ್ಲೇನು ಸಂಬಂಧ ಇಲ್ಲ, ನಿಮ್ಮ ಆರ್ಟಿಕಲ್ನಾಗ ಹಂಗೆ ಬರ್ದಿರಿ ಅನ್ನೋ ಕಾರಣಕ್ಕೆ ನೀವು ಅವನ್ನ ತೆಗೆದಿರುವುದು ತಪ್ಪು ಎಂದಲ್ಲ. ಇಟ್ ಈಸ್ ರೈಟ್ ಓನ್ಲಿ. ಆದರೆ ನೀವೇನು ಮಾಡಬೇಕು, ರೆಸಲ್ಯೂಷನ್ ಮಾಡಬೇಕು. 169 ಪ್ರಕಾರ ನೀವೇನು ಮಾಡಬೇಕು, ರೆಸಲ್ಯೂಷನ್ ಮಾಡಿದರೆ ದೆನ್ ಈವನ್ ದೋ ಇಟ್ ಈಸ್ ರಿಟನ್ ಇನ್ AOA, ಅದು ಕಾನೂನಾತ್ಮಕವಾಗಿರುತ್ತೆ. ಇಟ್ ಈಸ್ ಅಕಾರ್ಡಿಂಗ್ ಟು ಕಂಪನಿ ಲಾ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ದಟ್ ಈಸ್ ದಿ ಇಂಪಾರ್ಟೆಂಟ್ ಥಿಂಗ್. ಆದರೆ ಅವನು ಪರಿಹಾರ ಕೇಳ್ಬೋದು. ಏನು, ಇಫ್ ರಿಮೂವಲ್ ಹ್ಯಾಸ್ ಬೀನ್ ಕ್ಯಾರಿಡ್ ಔಟ್ ಸ್ಟ್ರಿಕ್ಟ್ಲಿ ಇನ್ ಅಕಾರ್ಡೆನ್ಸ್ ವಿತ್ ಸೋ ಅಂಡ್ ಸೋ, the company has exercised statutory power. Consequently, A cannot succeed in action for damages because articles guaranteed continuance as clause cannot override the act. Section 6 ಪ್ರಕಾರ ಡ್ಯಾಮೇಜಸ್ ಕೇಳೋಕ್ಕಾಗೋದಿಲ್ಲ. ಆದರೆ ಒಂದು ಪ್ರೊವಿಷನ್ ಇದೆ. ಏನು ಪ್ರೊವಿಷನ್ ಇದೆ, ಸರ್ವಿಸ್ ಕಾಂಟ್ರಾಕ್ಟ್ ಅಂತ ಮಾಡ್ತಾರೆ ಈಗ. ನೌ ಡೇಸ್ ದೋಸ್ ಡೈರೆಕ್ಟರ್ಸ್ ವಿಲ್ ಎಂಟರ್ ಇಂಟು ಎ ಸಪರೇಟ್ ಅಗ್ರಿಮೆಂಟ್ ವಿತ್ ದ ಕಂಪನಿ. ಸರ್ವಿಸ್ ಕಾಂಟ್ರಾಕ್ಟ್ ಮಾಡಿದರೆ ಅವಾಗಲೂ ತೆಗಿಬೋದು, ಬಟ್ ಡ್ಯಾಮೇಜಸ್ಗೆ ಎಲಿಜಿಬಲ್ ಆಗ್ತಾರೆ. ಇಫ್ ದ ಸರ್ವಿಸ್ ಕಾಂಟ್ರಾಕ್ಟ್ ಈಸ್ ಎಕ್ಸಿಸ್ಟಿಂಗ್, ಸರ್ವಿಸ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ ಡೈರೆಕ್ಟರ್, ಹವೆವರ್ ಇಫ್ ದೇರ್ ಎಕ್ಸಿಸ್ಟ್ ಎ ಸಪರೇಟ್ ಸರ್ವಿಸ್ ಕಾಂಟ್ರಾಕ್ಟ್, ಪ್ರತ್ಯೇಕವಾದ ಸೇವಾ ಒಪ್ಪಂದ ಇದ್ದರೆ ಇದನ್ನು ಬರೆದ್ರೂ ಆಗುತ್ತೆ, ನೀವು ಬಿಟ್ಟರೂ ಆಗುತ್ತೆ. ಬಟ್ ನಮ್ಮ LLB ಪರ್ಪಸ್ಗೆ ಇಲ್ಲಿ ತನಕ ನೀವು ಬರೀಲೇಬೇಕು, ಯಾವುದೇ ಕಾರಣಕ್ಕೂ ಅವನು AOAನಲ್ಲಿ ಬರ್ಕೊಂಡು ನಾನು ಮುಂದುವರಿತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನೋದು ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕಂಪನಿ ಲಾ. ಆದರೆ ಸಪರೇಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಆ ಅಗ್ರಿಮೆಂಟ್ ಪ್ರಕಾರ ಅವನ್ನ ತೆಗೆದ್ರು ಅಂತ ಇಟ್ಕೊಳ್ಳಿ, ದಟ್ ಬಿಕಮ್ಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ವೆನ್ ದೆರ್ ಇಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ದೆರ್ ಇಸ್ ಎ ಸ್ಕೋಪ್ ಫಾರ್ ಕಂಪೆನ್ಸೇಷನ್, ಡ್ಯಾಮೇಜಸ್. ಕಾಂಟ್ರಾಕ್ಟ್ಸ್ ಉಲ್ಲಂಘನೆ ಆಗುತ್ತೆ, ಅವಾಗ ಡ್ಯಾಮೇಜ್ ಕೊಡ್ಬೋದು. ಇವನ್ ಈಗ ಮಾಡ್ತಾ ಇರೋದು ಹಾಗೇನೆ. ಯಾವುದೇ ವ್ಯಕ್ತಿನ ನಾವು ತೆಗಿಬೇಕು ಅಂತಂದರೆ 3 ತಿಂಗಳು ಸಂಬಳ ಕೊಡ್ತೀವಿ, ತೆಗಿತೀವಿ, ರೈಟ್? ದಟ್ ಈಸ್ ಡ್ಯಾಮೇಜಸ್. ದಟ್ಸ್ ಹೌ ವಿ ಆರ್ ಮೇಕಿಂಗ್ ಎನ್ ಅಗ್ರಿಮೆಂಟ್. ನಿಮ್ಮನ್ನು ಕೆಲಸದಿಂದ ತೆಗೆಯೋದಾದರೆ 3 ತಿಂಗಳ ಸಂಬಳ ಕೊಟ್ಟು ನಿಮ್ಮನ್ನು ತೆಗಿತೀವಿ, ಅಥವಾ 3 ತಿಂಗಳು ನೋಟಿಸ್ ಪೀರಿಯಡ್ ಅಂತ ಇಟ್ಕೊಂಡಿರ್ತಾರೆ, ಏನು ಕೆಲಸ ಕೊಡಲ್ಲ ಅವ್ರು. ದಟ್ ಈಸ್ ಆಲ್ಸೋ ಪಾಸಿಬಲ್, ರೈಟ್? ಹಾಗೇನೆ ರೆಸಿಗ್ನೇಷನ್ ಕೊಡ್ಬೇಕಾದ್ರೆ ನಾವು 3 ತಿಂಗಳ ಮೊದಲು ನೋಟಿಸ್ ಕೊಡಬೇಕು, ಇಲ್ಲಾಂದ್ರೆ 3 ತಿಂಗಳ ಸಂಬಳ ಕೊಡಬೇಕು. ದಟ್ ಈಸ್ ದ ಕಂಡೀಷನ್. ಈ ಅಗ್ರಿಮೆಂಟ್ ಇಲ್ಲ ಅಂತಂದರೆ then section 6 prevails. Section 6 of the Company Act 2013 prevails ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ, ರೈಟ್? ಸೊ ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ P8, ಐ ಆಮ್ ಗೋಯಿಂಗ್ ಟು P9. ಪ್ರಾಬ್ಲಮ್ 9, P9. ಏನು P9 ಏನು ಹೇಳುತ್ತೆ, ಪ್ರಾಬ್ಲಮ್ ಏನಿದೆ ನೋಡೋಣ. Certain directors held a meeting of the board, but they prevented some lawfully constituted directors from attending the meeting.
ಎ quorum was however present. A quorum was however present. Whether the meeting is valid? ನೋಡಿ, ಕೋರಮ್ಮು ಒಂದೇ ಮೀಟಿಂಗ್ ವ್ಯಾಲಿಡ್ ಆಗಕ್ಕೆ ಕಾರಣ ಅಲ್ಲ. ಮೀಟಿಂಗನ್ನು ನೀವು ಉದ್ದೇಶಪೂರ್ವಕವಾಗಿ ಯಾವುದೇ ಡೈರೆಕ್ಟರ್ನ ಹೊರಗಿಟ್ಟು ಮಾಡೋಕ್ಕೆ ಬರಲ್ಲ. ಡೈರೆಕ್ಟ್ರಿಗೆ ನೀವು ನೋಟಿಸ್ ಕೊಡ್ತೀರಿ, ಕೊಟ್ಟಂಥ ನೋಟಿಸ್ ಅವ್ರಿಗೆ ತಲುಪಿರುತ್ತೆ. ಆದಾಗ್ಯೂ ಅವ್ರು ಬರಲಿಲ್ಲ ಅಂದರೆ ಕೋರಮ್ ಪ್ರಕಾರ ನೀವು ಮೀಟಿಂಗ್ ಮಾಡ್ಬೋದು. ಆದರೆ ನೀವೇ ಅವ್ರು ಬರಲಾರ್ದಂಗೆ ಅವ್ರನ್ನ ತಡೆಯೋದಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಲಾ. ಅದಕ್ಕೆ ನೀವೇನು ಮಾಡಬೇಕು, ಸೆಕ್ಷನ್ 173 ಇದನ್ನು ಬರೀಬೇಕು, ಸೆಕ್ಷನ್ 173. ದೆನ್ ಕೋರಮ್ಗೆ ಸಂಬಂಧಪಟ್ಟಂಥ ಸೆಕ್ಷನ್ 174 ಬರೀಬೇಕು. ಓಕೆ, ದಿಸ್ ಈಸ್ ಪಾಯಿಂಟ್ ನಂಬರ್ 1, ದಿಸ್ ಈಸ್ ಪಾಯಿಂಟ್ ನಂಬರ್ 2 ಕನ್ನಡದಲ್ಲಿ. ಓಕೆ, ಇವುಗಳನ್ನು ನೀವು ಮೆನ್ಷನ್ ಮಾಡಬೇಕು. ಏನಿದೆ, ಲಾಫುಲಿ ಕಾನ್ಸ್ಟಿಟ್ಯೂಟ್ ಡೈರೆಕ್ಟರ್ ಹ್ಯಾಸ್ ಎ ಸ್ಟ್ಯಾಚ್ಯೂಟರಿ ರೈಟ್ ಟು ಅಟೆಂಡ್, ಡೆಲಿಬ್ರೇಟ್ ಆ್ಯಂಡ್ ವೋಟ್ ಇನ್ ದ ಬೋರ್ಡ್ ಮೀಟಿಂಗ್ಸ್. ಅವ್ರನ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ರಾಂಗ್. ಆಮೇಲೆ ಕೋರಮ್ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದ ಅದು ಲೀಗಲ್ ಆಗೋದಿಲ್ಲ. ಕನಿಷ್ಠ ಅಷ್ಟು ಜನ ಬೇಕು ಅನ್ನೋದು ಇಂಪಾರ್ಟೆಂಟು. ನೀವು ಎಲ್ಲರನ್ನೂ ಕರೆದಿರ್ತೀರಿ, ಆದರೆ ಬರೋದಿಲ್ಲ ಅಂತಂದರೆ ನಾವು ಡಿಸಿಷನ್ ತೊಗೋಬೇಕಲ್ಲ. ಆವಾಗ ಕೋರಮ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಕೋರಮ್ ಇದೆ, ಉಳಿದವ್ರು ಬೇಡ ಅಂಥೇಳಿ ನೀವು ತಳ್ಳೋಕ್ಕಾಗೋದಿಲ್ಲ. ರೈಟ್. ದೆನ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣ, ಈ ಪ್ರಕರಣವನ್ನು ಬರಿಬೋದು ನೀವು. ಪಾಯಿಂಟ್ ನಂಬರ್ 3, ಲ್ಯಾಂಡ್ಮಾರ್ಕ್ ಕೇಸ್. ಪರಮೇಶ್ವರಿ ಪ್ರಸಾದ್ ಗುಪ್ತಾ ಎಸ್ಟಾಬ್ಲಿಷ್ ದ್ಯಾಟ್ ಇಫ್ ಎ ಮೀಟಿಂಗ್ ಈಸ್ ಹೆಲ್ಡ್ ಬೈ intentionally excluding director or failing to give notice, the entire proceedings ನೀವೇನು ಮಾಡ್ತೀರಿ ಅದೆಲ್ಲ ಇನ್ವ್ಯಾಲಿಡ್ ಆಗುತ್ತೆ. ಇಟ್ ಈಸ್ ನಾಟ್ ವ್ಯಾಲಿಡ್ ಇನ್ ದ ಐಸ್ ಆಫ್ ಲಾ. ಕಾನೂನಿನ ಕಣ್ಣಲ್ಲಿ ಅದು ಕಾನೂನಾತ್ಮಕವಲ್ಲ, ಯಾರನ್ನು ಹೊರಗಿಟ್ಟು ಮೀಟಿಂಗ್ ಮಾಡಿದರೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಾಗುತ್ತೆ. ಈ 3 ಪಾಯಿಂಟ್ಗಳನ್ನು ನೀವಿಲ್ಲಿ ಬರಿಬೋದು. ಓಕೆ, ದಟ್ ಈಸ್ ಪ್ರಾಬ್ಲಮ್ ನಂಬರ್ 9. ನೌ I am discussing problem 10. Problem 10 ಏನು ಹೇಳುತ್ತೆ ನೋಡಿ. A minor was registered. As a shareholder. After attaining majority, he received dividends from the company. Subsequently, company went into liquidation. N denies ಲಯಬಿಲಿಟಿ. ಇಲ್ಲ, ನಾನು ಮೈನರ್ ಇದ್ದೆ, ನಾನು ನಿಮ್ಮ ಬಾಧ್ಯತೆಗೆ ಬಾಧ್ಯನಲ್ಲ, ಲಯಬಿಲಿಟಿಗೆ ನಾನು ಬಾಧ್ಯನಲ್ಲ ಅಂಥೇಳಿ ಹೇಳ್ತಾನೆ ಅವನು. ಈಸ್ ಇಟ್ ಪರ್ಮಿಟೆಡ್? ನೆನ್ಪಿಟ್ಕೊಳ್ಳಿ, ಈ ಅಗೇನ್ ಕಾಂಟ್ರಾಕ್ಟ್ ಲಾ ಈಸ್ ಇನ್ವಾಲ್ವ್ಡ್ ಇನ್ ದಿಸ್. ವೆರಿ ಇಂಪಾರ್ಟೆಂಟ್ಲಿ, ಕಾಂಟ್ರಾಕ್ಟ್ ಲಾ ಏನು ಹೇಳುತ್ತೆ ಅಂತಂದರೆ, ಎ ಕಾಂಟ್ರಾಕ್ಟ್ ವಿತ್ ಎ ಮೈನರ್ ಈಸ್ ವಾಯ್ಡ್ ಆಫ್ ಇನ್ ಇಶ್ಯೂ. ಓಕೆ, ಸೊ ವಿ ಹ್ಯಾವ್ ಗಾಟ್ ಎ ಫೇಮಸ್ ಕೇಸ್ ಆಲ್ಸೋ ಆನ್ ದ್ಯಾಟ್. ಆದರೆ ಆ ಮೈನರ್ ಇದ್ದವನು ಹಿ ಕ್ಯಾನ್ ಮೇಕ್ ಕಾಂಟ್ರಾಕ್ಟ್, ಹಿ ಕ್ಯಾನ್ ಬಿ ಏಜೆಂಟ್. ಓಕೆ, ಹಿ ಕ್ಯಾನ್ ಬಿ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಕಂಪನಿ, ಆರ್ ವಿ ಕ್ಯಾನ್ ಪರ್ಚೇಸ್ ಪ್ರಾಪರ್ಟಿ ಇನ್ ದ ನೇಮ್ ಆಫ್ ಎ ಮೈನರ್. ಬಟ್ ಅವ ಎಲ್ಲದಕ್ಕೂ ಏನಕ್ಕೆ ಬಾಧ್ಯಸ್ಥ ಅಂದ್ರೆ ಲಾಭಕ್ಕೆ ಮಾತ್ರ, ಬಾಧ್ಯತೆಗಳಿಗಲ್ಲ. ನಾಟ್ ಫಾರ್ ಲಯಬಿಲಿಟೀಸ್, ನಾಟ್ ಫಾರ್ ಎನಿ ಲಾಸ್. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕಾಂಟ್ರಾಕ್ಟ್ ಲಾ. ಅದಕ್ಕೆ ನೀವು ಸೆಕ್ಷನ್ 11 ಆಫ್ ಕಾಂಟ್ರಾಕ್ಟ್ ಲಾನ ರೆಫರ್ ಮಾಡ್ಬೋದು. ಆದರೆ ಒಮ್ಮೆ ಅವನು ಮೆಜಾರಿಟಿ ಬಂದ ತಕ್ಷಣ, ದ ಮೂಮೆಂಟ್ ಹಿ ಗೆಟ್ಸ್ ಇಂಟು ಮೆಜಾರಿಟಿ, ಅವ ಏನು ಮಾಡಬೇಕು, ನನಗೆ ಈ ನಿಮ್ಮ ಇದರಲ್ಲಿ ಶೇರ್ ಹೋಲ್ಡರ್ಶಿಪ್ ಬೇಡ ಅಂಥೇಳಿ ಬಿಟ್ಟುಬಿಡಬೇಕು. ಆದರೆ ಆ ಬಂದಂತಹ ಡಿವಿಡೆಂಡ್ ಅವನು ತೊಗೊಂಡಿದ್ರೆ ಏನಾಗಿದೆ, ಬೈ ಕಂಡಕ್ಟ್ ಹಿ ಹ್ಯಾಸ್ ಎಂಟರ್ಡ್ ಇನ್ ಟು ಎ ಫ್ರೆಶ್ ಕಾಂಟ್ರಾಕ್ಟ್. ಬೈ ಕಂಡಕ್ಟ್, ಬಿಕಾಸ್ ಹಿ ಹ್ಯಾಸ್ ಟೇಕನ್ ದ ಪ್ರಾಫಿಟ್ ವೆನ್ ಹಿ ವಾಸ್ ಮೇಜರ್. ಅವನು ವಯಸ್ಕನಾದ ನಂತರ, ಕಾನೂನಾತ್ಮಕ ವ್ಯಕ್ತಿ ಆದ ನಂತರ ಅವನೇನು ಮಾಡಿದ, ಲಾಭ ತೊಗೊಂಡ. ಅಂದರೆ ಇಂಡೈರೆಕ್ಟ್ಲಿ ಬೈ ಹೀಸ್ ಕಂಡಕ್ಟ್. ಓಕೆ, ಅವನೇನಾದ ಆ ಕಂಪನಿಯ ಷೇರುದಾರ. ಆದ್ದರಿಂದ ಅವನೇನು ಮಾಡಬೇಕಾಗತ್ತೆ, ಆ ಹಾನಿಗೆ ಅವನು ಬಾಧ್ಯಸ್ಥನಾಗ್ತಾನೆ. ಎನ್ ಬಿಕಮ್ ಎ ಶೇರ್ ಹೋಲ್ಡರ್ ವೈಲ್ ಹಿ ವಾಸ್ ಎ ಮೈನರ್, ರಿಸೀವ್ಡ್ ಡಿವಿಡೆಂಡ್ಸ್, ಹಿ ಡಿಡ್ ನಾಟ್ ರೆಪ್ಯುಡಿಯೇಟ್. ನೋಡಿ, ಆವಾಗ ಅವನು ನನಗೆ ಬೇಡ, ಈ ಶೇರ್ ಹೋಲ್ಡಿಂಗ್ ಬೇಡ ಅಂಥೇಳಿ ಮೇಜರ್ ಆದ ಕೂಡಲೇ ವಿದಿನ್ 6 months ಬಿಟ್ಬಿಡ್ಬೇಕು. ಅವನು ಡಿಕ್ಲರೇಷನ್ ಮಾಡಬೇಕು. ಓನ್ಲಿ ಆಫ್ಟರ್ ದ ಕಂಪ್ನಿ ವೆಂಟ್ ಇನ್ ಟು ಲಿಕ್ವಿಡೇಷನ್, ಲಾಸ್ ಆಯಿತು ಅಂದ ತಕ್ಷಣ ನಮ್ಮ ಮೈನರ್ ಒಂದು ನಾಟಕ ಮಾಡೋಕ್ಕಾಗಲ್ಲ. ಅಕ್ಸೆಪ್ಟೆನ್ಸ್ ಆಫ್ ಡಿವಿಡೆಂಡ್ಸ್ ಆಫ್ಟರ್ ಅಟೆಂಡಿಂಗ್ ಮೆಜಾರಿಟಿ ಈ ಅಮೌಂಟ್ಸ್ ಟು ಅಫರ್ಮೇಷನ್ ಆಫ್ ಮೆಂಬರ್ಶಿಪ್. ನಾನು ಶೇರ್ ಹೋಲ್ಡರ್ ಅಂತೂ ಒಪ್ಕೊಂಡಂಗೆ ಆಗುತ್ತೆ. ಹಿ ಕ್ಯಾನಾಟ್ ಸಬ್ಸಿಕ್ವೆಂಟ್ಲಿ ಡಿನೈ ಆ್ಯಂಡ್ ಹಿ ಕ್ಯಾನಾಟ್ ಅವಾಯ್ಡ್ ಲಯಬಿಲಿಟಿ. ಲಿಕ್ವಿಡೇಷನ್ಗೆ ಸಂಬಂಧಪಟ್ಟಂಥ ಹಾನಿಯನ್ನು ತುಂಬಿಕೊಡೋದಕ್ಕೆ ತನ್ನ ಶೇರ್ ಹೋಲ್ಡಿಂಗ್ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನು ಕೊಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ
ಇದೇ ಪ್ರಕರಣದ ಉದಾಹರಣೆ ಇದು. ನಾನು ಜಸ್ಟ್ ಈ ಪ್ರಕರಣವನ್ನು ಕೊಟ್ಟಿದ್ದೀನಿ. ದಿಸ್ ಪಾಯಿಂಟ್ ಯು ಕ್ಯಾನ್ ರೈಟ್. ನಾರ್ತ್ ವೆಸ್ಟರ್ನ್ ರೈಲ್ವೆ ವರ್ಸಸ್ ಮ್ಯಾಕ್ಮೈಕಲ್ನ ಪ್ರಕರಣವನ್ನು ನೀವಿಲ್ಲಿ ಬರೀಬೋದು. ದೆನ್ I think this is problem 11. Now I have come to problem 11. Problem 11. ಏನು 11 ಏನು ಹೇಳುತ್ತೆ? A was a transferee of share certificate issued under the seal of B company. The certificate was issued by the company secretary, who affixed the seal of the company and forged the signature of the two directors. So here there is a fraud. ನೆನ್ಪಿಟ್ಕೊಳ್ಳಿ, ಫ್ರಾಡ್ಗೆ ಕಾನೂನಲ್ಲಿ ಪ್ಲೇಸೇ ಇಲ್ಲ. ಫ್ರಾಡ್ ಈಸ್ ಆಲ್ವೇಸ್ ಎ ಕ್ರೈಮ್. ಫ್ರಾಡ್ ಈಸ್ ಆಲ್ವೇಸ್ ಎ ಕ್ರೈಮ್. ದೇರ್ ಇಸ್ ನೋ ಪ್ಲೇಸ್ ಫಾರ್ ದ್ಯಾಟ್. ಈ ಪ್ರಾಬ್ಲಮನ್ನು, ಈ ಪ್ರಕರಣದ ಕಾಪಿನ ನಿಮ್ಗೆ ಕೊಟ್ಟಾರಲ್ಲಿ. ಏನು? ದ ಪ್ರಾಬ್ಲಮ್ ಈಸ್ ಡೈರೆಕ್ಟ್ಲಿ ಐಡೆಂಟಿಕಲ್ ಟು ಅಲ್ಟಿಮೇಟ್ ಇಂಗ್ಲಿಷ್ ಕೇಸ್. ಓಕೆ, ಇನ್ ದಿಸ್ ಕೇಸ್ ಕಂಪ್ನಿ ಸೆಕ್ರೆಟರಿ ಫೋರ್ಜ್ಡ್ ದ ಸಿಗ್ನೇಚರ್ ಆಫ್ ದ ಡೈರೆಕ್ಟರ್ಸ್. ಇಲ್ಲಿ ಅವ ಬೇಕಂದ್ರೆ ಆ ಕಂಪ್ನಿ ಸೆಕ್ರೆಟರಿ ಮೇಲೆ ಸಪ್ರೇಟ್ ಕೇಸ್ ಹಾಕ್ಕೊಂಡು ಏನು ಅವನು ಫೈಟ್ ಮಾಡ್ಬೋದೇ ಹೊರತು ಕಂಪ್ನಿ ಇದಕ್ಕೆ ಜವಾಬ್ದಾರ ಆಗೋದಿಲ್ಲ. ಕಂಪ್ನಿ ಇದಕ್ಕೆ ಜವಾಬ್ದಾರಿ ಆಗೋದಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಯು ಕ್ಯಾನ್ ರೈಟ್ ಇಟ್ ಆಸ್ ಪಾಯಿಂಟ್ ನಂಬರ್ 1. You can write it as point number 1. Then 2-3 points are here. Then you see, this is the section 41 of the Companies Act. Share certificate issued under the common seal in accordance with the act is prima facie evidence of the member to the shares. However, presumption applies only when the certificate has been validly executed. ಶೇರ್ ಸರ್ಟಿಫಿಕೇಟನ್ನು ವ್ಯಾಲಿಡ್ ಆಗಿ ಯಾರು ಆಥರೈಸ್ಡ್ ಪರ್ಸನ್ ಇರ್ತಾರೋ, ಬೋರ್ಡ್ ಮೆಂಬರ್ಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕು ನಿಮಗೆ, ಯಾರೋ ಕಂಪ್ನಿ ಸೆಕ್ರೆಟರಿ ಅಲ್ಲ. ಓಕೆ, ಆದ್ದರಿಂದ ಇಲ್ಲೇನಾಗಿದೆ, ವ್ಯಾಲಿಡ್ ಆಗಿ ಇಶ್ಯೂ ಮಾಡಿರಲ್ಲ, ಆದ್ದರಿಂದ ಅದಾಗೋದಿಲ್ಲ. ಡಾಕ್ಟ್ರಿನ್ ಆಫ್ ಫೋರ್ಜರಿ ಅಪ್ಲೈ ಆಗುತ್ತೆ. ಫೋರ್ಜರಿ ಕ್ರಿಯೇಟ್ಸ್ ನೋ ಲೀಗಲ್ ರೈಟ್ಸ್. ಕಾನೂನಾತ್ಮಕ ಹಕ್ಕುಗಳೇ ಇರೋದಿಲ್ಲ. ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಏನು? ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್. ನೋಡಿ, ಈ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟು ಇಲ್ಲಿ ಅಪ್ಲೈ ಆಗಲ್ಲ. ಯಾಕಂದರೆ ಇಟ್ ಈಸ್ ಎ ಫ್ರಾಡ್. ಇಂಡೋರ್ ಮ್ಯಾನೇಜ್ಮೆಂಟ್ ಒಂದೊಂದು ಸಲ ಅದರ ರೆಸ್ಕ್ಯೂ ತೊಗೋಬೋದು, ಬಟ್ ಈ ಪ್ರಕರಣದಲ್ಲಿ ರೆಸ್ಕ್ಯೂ ತೊಗೊಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನಡೆದಿರುವಂಥದ್ದು ಮೋಸ ಆಗಿದ್ದರಿಂದ ರೆಸ್ಕ್ಯೂ ತೊಗೊಳಕ್ಕಾಗೋದಿಲ್ಲ. ಈ ಪಾಯಿಂಟನ್ನು ನೀವು ಬರಿಬೋದು. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ದ್ಯಾಟ್ ಯು ಕ್ಯಾನ್ ಕವರ್. ಆದ್ದರಿಂದ ನೀವೇನು ಹೇಳ್ಬೋದು, ಇಲ್ಲಿ ಅವನಿಗೆ ವ್ಯಾಲಿಡ್ ಶೇರ್ ಸಿಗೋದಿಲ್ಲ ಅನ್ನುವಂಥ ನಿರ್ಣಯಕ್ಕೆ ನೀವಿಲ್ಲಿ ಬರಬೇಕಾಗುತ್ತೆ. ದೆನ್ ವಾಟ್ ಈಸ್ ದಿಸ್? ಡ್ಯೂರಿಂಗ್ ದ ವಾರ್ ಆಲ್ ದ ಮೆಂಬರ್ಸ್ ಆಫ್ ಎ ಪ್ರೈವೇಟ್ ಕಂಪನಿ ಆರ್ ಕಿಲ್ಡ್. ಅಗೇನ್ ಇಟ್ ಈಸ್ ಎ ರಿಪೀಟ್ ಪ್ರಾಬ್ಲಮ್. ಅದನ್ನೇ ಬರಿಬೋದು ನೀವು ಹಿಂದೆ 2-3 ಸಲ. ಅಂದರೆ ಪರ್ಪೆಚುಯಲ್ ಕಂಪ್ನಿ ಈಸ್ ಎ ಪರ್ಪೆಚುಯಲ್ ಸಕ್ಸೆಷನ್. ಅದು ಕಂಟಿನ್ಯೂಸ್ ಆಗಿ ಮುಂದುವರಿತದೆ, ವೈಂಡಿಂಗ್ ಅಪ್ ಆಗೋ ತನಕ. ಆ ಪ್ರಿನ್ಸಿಪಲ್ನ ಬರಿಬೇಕು. ದೆನ್ ದಿಸ್ ಈಸ್ ಅನದರ್ ಪ್ರಾಬ್ಲಮ್ 12. ನೌ ಐ ಆಮ್ ಕಮಿಂಗ್ ಟು ಪ್ರಾಬ್ಲಮ್ 12. ಏನಿದೆ ಪ್ರಾಬ್ಲಮ್? A company issued an advertisement in a newspaper stating that some of the shares were still available for sale according to the terms of the prospectus on the company, which would be obtained on application. Will it be considered as a prospectus? The answer is no. ಪ್ರಾಸ್ಪೆಕ್ಟಸ್ಗೆ ನೀವು ಸರಿಯಾದ ರೂಲ್ ಪ್ರಕಾರ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕೋ ಎಲ್ಲ ಫಾಲೋ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಶೇರ್ಸ್ನ ಮಾರಾಟ ಮಾಡುವಲ್ಲಿ ಅದೇನಿರ್ಬೋದು, ಇನಿಷಿಯಲ್ ಸೇಲ್ಸ್ ಇರ್ಬೋದು ಅಥವಾ ಸಬ್ಸಿಕ್ವೆಂಟ್ ಸೇಲ್ಸ್ ಇರ್ಬೋದು. ಯು ಹ್ಯಾವ್ ಟು ವೆರಿ ಸ್ಟ್ರಿಕ್ಟ್ಲಿ ಫಾಲೋ ಆಲ್ ದ ಪ್ರೊಸೀಜರ್ಸ್ ಆಫ್ ಎ ಪ್ರಾಸ್ಪೆಕ್ಟಸ್. ಆ್ಯಂಡ್ ವಾಟ್ ಈಸ್ ಪ್ರಾಸ್ಪೆಕ್ಟಸ್ ಅನ್ನೋದನ್ನು ನಾವು ಸೆಕ್ಷನ್ 2 ಕ್ಲಾಸ್ 17 ಬರೆದಿದ್ದೀವಿ. ಓಕೆ, ಆದ್ದರಿಂದ ಎಲ್ಲ ವಿವರಗಳನ್ನು ನೀವು ಕೊಡಬೇಕು. ಅದರಲ್ಲಿ ಡಿಸ್ಕ್ಲೋಸರ್, ಯು ಹ್ಯಾವ್ ಟು ಡಿಸ್ಕ್ಲೋಸ್ ಎವ್ರಿಥಿಂಗ್, ಯುವರ್ ಪಾಸಿಟಿವ್, ಯುವರ್ ನೆಗೆಟಿವ್, ಯುವರ್ ಲಯಬಿಲಿಟೀಸ್, ಯುವರ್ ವೀಕ್ನೆಸ್, ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಮೆನ್ಷನ್. ಅದನ್ನು ಓದಿದ ನಂತರ ಬೇಕಂದ್ರೆ ಶೇರ್ ಹೋಲ್ಡರ್ಸು ಶೇರ್ ತೊಗೋಬೋದು. ಅದರ ಪ್ರಾಸ್ಪೆಕ್ಟಸ್ ಹೆಂಗಿರುತ್ತೆ ಅಂತಂದರೆ, ನೀವು ಅದಕ್ಕೆ ಬೈನಾಕ್ಯುಲರ್ ಹಾಕಿ ನೋಡಿದರೂ ಅರ್ಥ ಆಗೋದಿಲ್ಲ, ಆ ಥರ ಇರುತ್ತದು. ದಟ್ ಈಸ್ ಅನದರ್ ಥಿಂಗ್. ಬಟ್ ಅದರ ಲಾ ಏನು ಹೇಳುತ್ತೆ, ಎಲ್ಲ ಅರಿತುಕೊಂಡೇ ನೀವು ಶೇರ್ ಖರೀದಿ ಮಾಡಬೇಕು. ಬರೀ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದು ಆಗೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದು ಆಗೋದಿಲ್ಲ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಎಕ್ಸೆಪ್ಷನ್, ಮಿಯರ್ ಅಡ್ವರ್ಟೈಸ್ಮೆಂಟ್ ಆಫ್ ಪ್ರಾಸ್ಪೆಕ್ಟಸ್. ಏನದು ಕೊಟ್ಟಿರುವಂಥದ್ದು? ಪ್ರಾಸ್ಪೆಕ್ಟಸ್ಸಿನ ಬಗ್ಗೆ ಒಂದು
ಮಾಹಿತಿ ಅಷ್ಟೇ ಹೊರತು ಅದು ಪ್ರಾಸ್ಪೆಕ್ಟಸ್ ಆಗುವುದಿಲ್ಲ. ಇಟ್ ಕೆ ನಾಟ್ ಬಿ ಟ್ರೀಟೆಡ್ ಆಸ್ ಪ್ರಾಸ್ಪೆಕ್ಟಸ್, ರೈಟ್? ಅದಕ್ಕೆ ನಾನು ಇಷ್ಟ ತನಕ ಮಾತಾಡಿದ್ನಲ್ಲ ನಿಮಗೆ, ಅದೆಲ್ಲ ಏನೇನು ನಾವು ಪ್ರಾಸ್ಪೆಕ್ಟಲ್ಲಿ ಕೊಡಬೇಕು ಅಂತಿದೆಯೋ ಅದೆಲ್ಲವನ್ನು ಸೆಕ್ಷನ್ 26 ಹೇಳುತ್ತೆ. ಸೆಕ್ಷನ್ 26 ಟಾಕ್ಸ್ ಅಬೌಟ್ ದ ಪ್ರಾಸ್ಪೆಕ್ಟಸ್. ಸೆಕ್ಷನ್ 26 ತೋರಿಸ್ಬಿಡ್ತೀನಿ ನಿಮಗೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್, ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಸೆಕ್ಷನ್ 26. Because this is a very important thing you have to physically see. Matters to be stated in the prospectus. ನೋಡಿ 26 ಇಲ್ಲಿ ಪ್ರಾರಂಭ ಆಗುತ್ತೆ. Yes, now you are able to see 26 section 26 ನೋಡಿ, how many conditions are there for this? See, these are all the conditions. These are all the nine conditions are there. ಅವು ಫುಲ್ಫಿಲ್ ಆದರೆ ಮಾತ್ರ ನೀವೇನು ಮಾಡ್ಬೋದು, ಅದಕ್ಕೆ ಪ್ರಾಸ್ಪೆಕ್ಟಸ್ ಅಂತ ಹೇಳ್ಬೋದೇ ಹೊರತು ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ ಅನ್ನೋದನ್ನು ನಾನು ನಿಮಗಿಲ್ಲಿ ಮನವರಿಕೆ ಮಾಡಿದ್ದೀನಿ, ರೈಟ್? ಸೊ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೇಟಸ್ ದ ಕಂಪನಿ ಪಬ್ಲಿಷ್ಡ್ ಅಡ್ವರ್ಟೈಸ್ಮೆಂಟ್. ದ ಅಡ್ವರ್ಟೈಸ್ಮೆಂಟ್ ಸ್ಟೇಟೆಡ್ ಸಮ್ ಶೇರ್ಸ್ ವೇರ್ ಸ್ಟಿಲ್ ಅವೈಲಬಲ್. ಇಟ್ ಫರ್ದರ್ ಸ್ಟೇಟೆಡ್ ದಟ್ ದ ಟರ್ಮ್ಸ್ ವೇರ್ ಕಂಟೆಂಟ್ ಇನ್ ದ ಕಂಪನೀಸ್ ಪ್ರಾಸ್ಪೆಕ್ಟಸ್ which could be obtained on application. The advertisement itself cannot contain terms of the issue. Therefore, merely advertisement cannot be a prospectus. ಅದು ಪ್ರಾಸ್ಪೆಕ್ಟಸ್ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ನೀವು ಹೇಳ್ಬೋದು, ರೈಟ್? ಸೆಕ್ಷನ್ 26ನ ಇಂಪಾರ್ಟೆಂಟ್, ಅದನ್ನು ನೆನ್ಪಿಟ್ಕೋಬೋದು. ಯು ಹ್ಯಾವ್ ಟು ರಿಮೆಂಬರ್ ಸೆಕ್ಷನ್ 26. ಪ್ರಾಬ್ಲಮ್ ನಂಬರ್ 13. We are discussing ಪ್ರಾಬ್ಲಮ್ 13. ಏನು ಹೇಳುತ್ತೆ ಪ್ರಾಬ್ಲಮ್ 13 ನೋಡೋಣ. ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಬೈ 2 resolutions resolved to call for ಇನ್ಸ್ಟಾಲ್ಮೆಂಟ್ ಆಫ್ ಮನಿ ಇನ್ ರಿಲೇಷನ್ ಟು ಸೇಲ್ಸ್. ಇದಕ್ಕೂ ಕಂಡೀಷನ್ಸ್ ಇದ್ದಾವೆ. ಇನ್ಸ್ಟಾಲ್ಮೆಂಟ್ ಆಫ್ ಮನಿ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ನಮಗೇನಾಗುತ್ತೆ ಅಂತಂದರೆ ಕಂಡೀಷನ್ಸ್ ಇದೆ. ಕಾಲ್ ಆನ್ ಶೇರ್ಸ್ ಮಾಡಲಿಕ್ಕೆ ಓಕೆ ಈ ಸೆಕ್ಷನ್ನು ಅನ್ವಯ ಆಗ್ತದೆ, ರಿಲೇಷನ್ ಟು ಶೇರ್ಸ್. ಬಟ್ neither resolutions have specified date and amount. ಡೇಟು ಮತ್ತು ಅಮೌಂಟನ್ನು, ಎಷ್ಟು ಅಮೌಂಟು, ಯಾವ ಡೇಟ್ ಒಳಗೆ ನೀವು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಆದ್ದರಿಂದ ಈ ಕಾಲಿಂಗ್ ಇದೆಯಲ್ಲ, ಇಟ್ ಬಿಕಮ್ಸ್ ಇಲ್ಲೀಗಲ್. ದಿಸ್ ಕಾಲಿಂಗ್ ಬಿಕಮ್ಸ್ ಇಲ್ಲೀಗಲ್ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗ್ತದೆ. ಏನು? ಇನ್ ದ ಪ್ರೆಸೆಂಟ್ಗೆ ಪಾಸ್ಟರ್ ಸೋ ಆ್ಯಂಡ್ ಸೋ ದ ಎಸೆನ್ಷಿಯಲ್ ಇನ್ಗ್ರೀಡಿಯೆಂಟ್ಸ್ ಆಫ್ ಎ ವ್ಯಾಲಿಡ್ ಕಾಲ್, ಏನು ಅಮೌಂಟ್ ಪೇಯಬಲ್, ಇವೆರಡೂ ಇಲ್ಲ. ಸಿನ್ಸ್ ದ ಬೋರ್ಡ್ ಇಟ್ ಸೆಲ್ಫ್ ಹ್ಯಾಸ್ ಫೇಲ್ಡ್ ಟು ಡಿಟರ್ಮೈನ್ ದೀಸ್ ಎಸೆನ್ಷಿಯಲ್ ಮ್ಯಾಟರ್ಸ್, ದ ಕಾಲ್ ಈಸ್ ಇನ್ಕಂಪ್ಲೀಟ್ ಆ್ಯಂಡ್ ಅನ್ಎನ್ಫೋರ್ಸೇಬಲ್. ಎ ಶೇರ್ ಹೋಲ್ಡರ್ ಕೆನಾಟ್ ಬಿ ಕಂಪೆಲ್ಡ್ ಟು ಪೇ. ಈ ರೀತಿಯಾದಂಥ ವೇಗ ಕಾಲಿಂಗ್ ಮೇಲೆ ಶೇರ್ ಹೋಲ್ಡರ್ ದುಡ್ಡು ಕೊಡಬೇಕು ಅನ್ನುವಂಥದ್ದು ಏನಿಲ್ಲ ಅನ್ನೋದನ್ನು ನೀವು ಸೆಕ್ಷನ್ 49 ಮತ್ತು 50 ರೆಫರ್ ಮಾಡಿ ಬರಿಬೋದು. ಕಂಪನಿ ಹ್ಯಾಸ್ ಟು ಅಕ್ಸೆಪ್ಟ್ ಅನ್ಪೇಯ್ಡ್ ಶೇರ್ ಕ್ಯಾಪಿಟಲ್ although not called up, call in advance. So 49 is very important. You can refer to 49 and answer this problem number 13, right? ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪನಿಯ ಕೇಸನ್ನು ಇಲ್ಲಿ ಕೊಟ್ಟಿದ್ದೀನಿ ನಾನು. ಎ ಕಾಲ್ ಈಸ್ ಇನ್ವ್ಯಾಲಿಡ್ ಆಸ್ ದ ಬೋರ್ಡ್ ಫೇಲ್ ಟು ಡಿಟರ್ಮಿನ್, ಇವೆರಡು ಪಾಯಿಂಟನ್ನು. ಅದಕ್ಕೆ ಏನು ಫ್ಯಾಕ್ಟ್ಸ್ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ಅನ್ಪೇ ಕ್ಯಾಪಿಟಲ್ ಶುಡ್ ಬಿ ಮೇಡ್ ಶೇರ್ ಹೋಲ್ಡರ್ಸ್. ದ ರಿಟನ್ ಟೆಕ್ಸ್ಟ್ ಆಫ್ ದ ಬೋರ್ಡ್ ರೆಸಲ್ಯೂಷನ್ ಲೆಫ್ಟ್ ದ ಎಕ್ಸಾಕ್ಟ್ ಡೇಟ್ ಆ್ಯಂಡ್ ಪೇಮೆಂಟ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಈ ಕೇಸಲ್ಲಿ ಏನು ಕಾಲ್ ನೋಟಿಸ್ ಇಶ್ಯೂ ಮಾಡಿದ್ರಲ್ಲ, ಕಾಲಮನ್ನು ಬ್ಲ್ಯಾಂಕ್ ಬಿಟ್ಬಿಟ್ಟಿದ್ರು. ಸೊ ಅದು ಇನ್ವ್ಯಾಲಿಡ್ ಅಂಥೇಳಿ ಈ ಪ್ರಕರಣದಲ್ಲಿ ನಿರ್ಧಾರ ಮಾಡಲಾಯಿತು. ದೆನ್ ದಿಸ್ ಈಸ್
problem number, let me give the number 13. This is problem number 14, P14. Problem 14. A, B, C are members of the company holding shares of the company. ಇವ್ರು ಏನು ಮಾಡ್ತಾರೆ, ಎಕ್ಸ್ ವೈ ಜೆಡ್ಗೆ ಮಾರ್ತಾರಂದ್ರೆ, ಟ್ರಾನ್ಸ್ಫರ್ ದೇರ್ ಶೇರ್ಸ್ ಟು ಎಕ್ಸ್ ವೈ ಜೆಡ್. ಆವಾಗ ಕಂಪ್ನಿ ಎಂಟಿಟಿ ಏನಾದ್ರು ಚೇಂಜ್ ಆಗುತ್ತಾ? ಎ ಬಿ ಸಿ ಕಂಪ್ನಿ ಅಂತಿತ್ತು ಅಂದ್ಕೊಳ್ಳಿ, ಎ ಬಿ ಸಿ ಕಂಪ್ನಿ, ಎ ಬಿ ಸಿ ಕಂಪ್ನಿ ಲಿಮಿಟೆಡ್ ಅಂತಿತ್ತು ಅಂದ್ಕೊಳ್ಳೋಣ. ಈ ಎ ಬಿ ಸಿ ಕಂಪ್ನಿ ಲಿಮಿಟೆಡ್ ಇದ್ದಂಥ ಕಂಪ್ನಿ ಅವ್ರ ಶೇರ್ನ ಎಕ್ಸ್ ವೈ ಜೆಡ್ಗೆ ಮಾರಾಟ ಮಾಡಿದರೆ ಅದು ಎಕ್ಸ್ ವೈ ಜೆಡ್ ಕಂಪ್ನಿ ಲಿಮಿಟೆಡ್ ಆಗುತ್ತಾ? ದ ಆನ್ಸರ್ ಈಸ್ ನೋ. ಇಟ್ ಕಂಟಿನ್ಯೂಸ್ ಆಸ್ ಎ ಬಿ ಸಿ ಕಂಪ್ನಿ ಓನ್ಲಿ. ಇಟ್ ಕಂಟಿನ್ಯೂಸ್ ಆಸ್ ಎ ಬಿ ಸಿ ಕಂಪ್ನಿ ಓನ್ಲಿ, ಅಗೇನ್ ಆಸ್ ಪರ್ ಸೆಕ್ಷನ್ 9. ಏನು ಹೇಳುತ್ತೆ? ಪರ್ಪೆಚುವಲ್ ಸಕ್ಸೆಷನ್. ಕಂಪನಿ ಮೆಂಬರ್ಗಳು ನಿಮ್ಮ ಶೇರ್ ಹೋಲ್ಡರ್ಸ್ ಚೇಂಜ್ ಆಗ್ಬೋದು, ಬೇರೆ ಯಾರಿಗೂ ನೀವು ಮಾರ್ಬೋದು, ಆದರೆ ಕಂಪ್ನಿ ಹೆಸರು ಯಾವಾಗಲೂ ಹಾಗೆ ಇರುತ್ತೆ. ಇಟ್ ಈಸ್ ಪರ್ಪೆಚುವಲ್ ಸಕ್ಸೆಷನ್, ಕಂಟಿನ್ಯೂಸ್ ಆಗಿರುತ್ತದೆ. ಎಲ್ಲಿವರೆಗೆ ಇರುತ್ತೆ? ಅಪ್ ಟು ವೈಂಡಿಂಗ್ ಅಪ್. ಓಕೆ. ದ ನೇಚರ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಏನವು? ದೇ ಆರ್ ನಥಿಂಗ್ ಬಟ್ ಮೂವೇಬಲ್ ಪ್ರಾಪರ್ಟಿ. ನೋಡಿ, ಇದನ್ನು ಬರೀಬೇಕು ನೀವು, ಸೆಕ್ಷನ್ 44 ಎರಡನೇ ಪಾಯಿಂಟನ್ನು ಬರೀಬೇಕು. ದಿಸ್ ಈಸ್ ಫಸ್ಟ್ ಪಾಯಿಂಟ್, ದಿಸ್ ಈಸ್, ಇವೆರಡು ಪಾಯಿಂಟ್ ಬರೆದು ಆನ್ಸರ್ ಮಾಡಿದ್ರೆ ಮುಗೀತು. ಏನು? ಆಲ್ ದ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆರ್ ಟ್ರೀಟೆಡ್ ಆ್ಯಸ್ ಮೂವೇಬಲ್ ಪ್ರಾಪರ್ಟೀಸ್. ಮೂವೇಬಲ್ ಪ್ರಾಪರ್ಟೀಸ್ ಅಂದರೆ ನಿಮ್ಮ ಮೋಟರ್ ಸೈಕಲ್ ಇದೆ, ಇನ್ನೊಬ್ಬರಿಗೆ ಕೊಡ್ತೀರಿ, ಅವನು ಇನ್ನೊಬ್ಬರಿಗೆ ಕೊಡ್ತಾನೆ, ಕೊಡ್ಬೋದು. ಇಲ್ಲಿ ಶೇರ್ಸ್ ಅಷ್ಟೇ. ನೀವು ಇವತ್ತು ಶೇರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀರಿ, ನಾಳೆ ಮತ್ತೆ ಸೇಲ್ ಮಾಡ್ತೀರಿ, ಅದು ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ. ಇವತ್ತಂತೂ ಇನ್ನು ಡಿಮ್ಯಾಟ್ ಕಾನ್ಸೆಪ್ಟ್ ಇಟ್ ಇಸ್ ಕಂಪ್ಲೀಟ್. ಅವು ಮೊದಲೆಲ್ಲ ಶೇರ್ ಸರ್ಟಿಫಿಕೇಟ್ ಇರೋದು, ಸರ್ಟಿಫಿಕೇಟ್ ನಾವು ಇಶ್ಯೂ ಮಾಡ್ತಿದ್ರು, ಆ ಸರ್ಟಿಫಿಕೇಟ್ ತೊಗೊಂಡು ನಾವು ಯಾರಿಗೆ ಮಾಡ್ತಿದ್ವಿ ಅವ್ರ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಿದ್ರು, ನಮ್ಮ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡ್ತಿದ್ರು. ಆಲ್ ದೋಸ್ ಪಾಸಿಬಿಲಿಟೀಸ್ ಇರ್ತಾರೆ. ಈಗ ಅದೂ ಇಲ್ಲ. ಡಿಮ್ಯಾಟ್ ಅಕೌಂಟಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ. ಇಟ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ, ಇನ್ವೆಸ್ಟ್ಮೆಂಟ್ ಲಾ. ಓಕೆ. ಸೊ ಈ ಎರಡು ಪಾಯಿಂಟ್ಗಳನ್ನು ನೀವು ಬರೀಬೇಕಾಗುತ್ತೆ ಈ ಪ್ರಾಬ್ಲಮ್ಗೆ. 14 ರೈಟ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎ ಬಿ ಸಿ ವೇರ್ ಓನ್ಲಿ ಶೇರ್ ಹೋಲ್ಡರ್ಸ್, ದೇ ಟ್ರಾನ್ಸ್ಫರ್ಡ್ ಆಲ್ ದರ್ ಶೇರ್ಸ್, ಓನ್ಲಿ ಮೆಂಬರ್ಶಿಪ್ ಆಫ್ ದ ಕಂಪ್ನಿ ಹ್ಯಾಸ್ ಚೇಂಜ್ಡ್, ಕಂಪ್ನಿ ಇಟ್ ಸೆಲ್ಫ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಆ್ಯಸ್ ಎ ಇನ್ಕಾರ್ಪೊರೇಟೆಡ್ ಕಂಪ್ನಿ, ಕಂಪ್ನೀಸ್ ನೇಮ್ ಇವೆಲ್ಲ ಏನಿದಾವಲ್ಲ ರಿಮೇನ್ ಅನ್ಅಫೆಕ್ಟೆಡ್. ಇವು ಯಾವುದಕ್ಕೂ ತೊಂದರೆ ಆಗಲ್ಲ. ಅದರ ಹೆಸರಿಗೆ, ಇನ್ಕಾರ್ಪೊರೇಷನ್ಗೆ, ಅಸೆಟ್ಗೆ, ಲಯಬಿಲಿಟಿಗೆ, ಕಾಂಟ್ರಾಕ್ಟ್ಗೆ, ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಏನು ಕಂಪ್ನಿ ಇರ್ತದೋ ಅದ್ರ ಜವಾಬ್ದಾರಿ ಎಲ್ಲ ಹಾಗೆ ಇರುತ್ತೆ. ಆದರೆ ಇದು ಮಾತ್ರ. ಅದಕ್ಕೆ ಮತ್ತೊಂದು ನೀವು ಎಕ್ಸಾಂಪಲ್ನ ಮತ್ತು ಸಾಲ್ಮಂಡನ್ನು ಕೊಡ್ಬೋದು. ಫಾರ್ ದಿಸ್ ಆಲ್ಸೋ ಯು ಕ್ಯಾನ್ ಗಿವ್ ಸಾಲ್ಮಂಡ್ ವರ್ಸಸ್ ಸಾಲ್ಮಂಡ್ ಆಸ್ ದಿ example. I think which problem we have solved? 14, right? I think I have completed almost all 14 problems I have solved, friends. ನಿಮ್ಮ ಎಕ್ಸಾಮ್ ನಾಳೆನೇ ಇರೋದ್ರಿಂದ ವಾಟ್ ಐ ಕ್ಯಾನ್ ಟೆಲ್ ಈಸ್ ಎ ಲಾಸ್ಟ್ ಮಿನಿಟ್ ಎಫರ್ಟ್ ಬೈ ಮೀ. ಲಾಸ್ಟ್ ಮಿನಿಟ್ ಎಫರ್ಟ್. ನೀವು ಈಗಾಗಲೇ ಓದಿರ್ತೀರಿ, ನಿಮಗೆ ನನ್ನ ಈ ಎಕ್ಸ್ಪ್ಲನೇಷನ್ ಸಪ್ಲಿಮೆಂಟ್ ಆಗುತ್ತೆ ಅಂದ್ಕೊಂಡು ಐ ವಿಶ್ ಯು ಗುಡ್ ಲಕ್ ಇನ್ ಎಕ್ಸಾಮ್. ಗುಡ್ ಲಕ್ ಇನ್ ಎಕ್ಸಾಮ್. ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ವಿವರಣೆಯನ್ನು ನಿಮ್ಮ ಮುಂದೆ ತಂದಿರುವಂತಹ ಒಂದು ಸಮಾಧಾನ ನನಗೆ. ಆದರೆ ಅವಸರದಲ್ಲಿ ನಾನು ಪಾಠ ಮಾಡಿದ್ದೇನೇನೋ ಅಂತ ನನಗನ್ಸುತ್ತೆ. ನನ್ನ ಸ್ಪೀಡ್ ಇದಲ್ಲ, ಬಟ್ ನಿಮಗೂ ಹೆಚ್ಚು ಟೈಮು ಇದನ್ನು ನೋಡೋಕ್ಕೆ, ಇದೇ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೆಚ್ಚು ಮಾತಾಡಲಾರದೆ ಇನ್ನೊಮ್ಮೆ ನಿಮಗೆ ಬೆಸ್ಟ್ ವಿಶಸ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.